ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವन्तಃ ಸರ್ವ ಏವ ಹಿ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ದಕ್ಷ ಪ್ರಜಾಪತಿ ಪ್ರಾಚೇತಸರ ಒಂದು ವಿಶೇಷವಾದ ತಪಸ್ಸಾಮರ್ಥ್ಯದಿಂದ ಕೇವಲ ಮನಸ ಸಂಕಲ್ಪ ಮಾಡುವುದರಿಂದ ಮಾರಿಷಾಳಲ್ಲಿ ಪುನಃ ಹುಟ್ಟಿ ಬಂದಿದ್ದಾನೆ ದಕ್ಷ ಪ್ರಜಾಪತಿ, ಬ್ರಹ್ಮಪುತ್ರ. ಈಗ ಬ್ರಹ್ಮ ದೇವರ ಅನುಗ್ರಹಕ್ಕೆ ಪಾತ್ರರಾದ ಬ್ರಹ್ಮಜ್ಞಾನಿಗಳಾದ ತಪಸ್ವಿಗಳಾದ ಪ್ರಾಚೇತಸರಿಂದ ಮತ್ತೆ ಹುಟ್ಟಿ ಬಂದಿದ್ದಾನೆ. ಇವರು ಮಹಾನುಭಾವರೇ, ಪ್ರಾಚೇತಸರು ಮಹಾಜ್ಞಾನಿಗಳು, ಆದರೆ ಬ್ರಹ್ಮದೇವರಿಗಿಂತಲೂ ಬಹಳ ಚಿಕ್ಕವರು. ಅಂತಹ ದೊಡ್ಡ ಸ್ಥಾನವನ್ನು ಪಡೆದಂತಹ ದಕ್ಷ ಪ್ರಜಾಪತಿ ಈ ರೀತಿ ಆಗುವುದಕ್ಕೆ ಕಾರಣ ಆ ರುದ್ರದೇವರ ದ್ರೋಹ, ರುದ್ರದೇವರ ತಿರಸ್ಕಾರ ಮಾಡಿದ್ದಕ್ಕೆ ಅಂತಹ ಒಂದು ಉತ್ತಮವಾದ ಉನ್ನತವಾದ ಸ್ಥಾನವನ್ನು ಕಳೆದುಕೊಂಡು ಇಂತಹ ಪ್ರಾಚೇತಸರಿಂದ ಹುಟ್ಟಬೇಕಾಗಿದೆ. ಆದರೂ ಒಂದನ್ನು ಗಮನಿಸಿ, ಪ್ರಾಚೇತಸರು ಮಹಾಜ್ಞಾನಿಗಳು. ಉತ್ತಮರ ದ್ರೋಹ ಮಾಡಿದ್ದಕ್ಕೆ ಬ್ರಹ್ಮದೇವರ ಮಗನಾಗಿದ್ದ ದಕ್ಷ ಪ್ರಜಾಪತಿ ಪ್ರಾಚೇತಸರ ಮಗನಾದ ಹೊರತು ಇನ್ಯಾವುದೋ ದುಷ್ಟರ ಮಗನಾಗಿ ಅಂತೂ ಹುಟ್ಟಲಿಲ್ಲ. ಯಾಕೆ ಅಂದರೆ ಆ ನಂತರದಲ್ಲಿ ಪುನಃ ರುದ್ರದೇವರಿಗೆ ಶರಣು ಹೋಗಿದ್ದಾನೆ. ತಾನು ಮಾಡಿದ ತಪ್ಪನ್ನು ತಿಳಿದುಕೊಂಡು ಒಪ್ಪಿಕೊಂಡು ಅವರಿಗೆ ಕ್ಷಮಾಯಾಚನೆಯನ್ನು ಮಾಡಿದ್ದಾನೆ. ಬ್ರಹ್ಮದೇವರಿಗೆ, ಪರಮಾತ್ಮನಿಗೆ, ರುದ್ರದೇವರಿಗೆ ಕ್ಷಮಾಯಾಚನೆಯನ್ನು ಮಾಡಿದ್ದಕ್ಕೆ ಅವನಿಗೆ ಈ ರೀತಿಯಾದ ಒಂದು ಜನ್ಮವನ್ನು ಕರುಣಿಸಿದ್ದಾನೆ ಪರಮಾತ್ಮ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಅಂತಹ ದಕ್ಷ ಪ್ರಜಾಪತಿಯ ಚರಿತ್ರೆಯನ್ನು ತಿಳಿಸ್ತಾ ಇದ್ದಾರೆ. ದಕ್ಷ ಪ್ರಜಾಪತಿ ತನ್ನ ಮಡದಿಯಾದ ಅಸಿಕ್ನಿ, ಆ ಅಸಿಕ್ನಿ ಯಾರು ಅಂತ, ಅಸಿಕ್ನಿ ಇವಳು ಪಂಚಜನನ ಮಗಳು ಎಂಬುದಾಗಿ ಶ್ರೀಮದ್ ಭಾಗವತ ಹೇಳ್ತದೆ. ಹರಿವಂಶದ ಪ್ರಕಾರ ವೀರಣ ಅಂತನ್ನುವ ರಾಜ. ಮೊನ್ನೆ ದಿವಸ ತಿಳಿದಂತೆ ಅನೇಕ ವಿವಕ್ಷೆಗಳಿಂದ, ಕಲ್ಪಭೇದಾದಿ ವಿವಕ್ಷೆಗಳು, ಬೇರೆ ಬೇರೆ ಅಭಿಪ್ರಾಯಗಳಿಂದ ಬೇರೆ ಬೇರೆ ಹೆಸರುಗಳನ್ನು ತಿಳಿಸ್ತಾ ಇರ್ತಾರೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ವೀರಣ ಅಥವಾ ಪಂಚಜನ ಅನ್ನುವವನ ಪುತ್ರಿ ಅಸಿಕ್ನಿ. ಆ ಅಸಿಕ್ನಿಯನ್ನು ವಿವಾಹವಾಗಿದ್ದಾನೆ ದಕ್ಷ ಪ್ರಜಾಪತಿ. ದಕ್ಷನಾದ, ಸರ್ವಸಮರ್ಥನಾದಂತಹ, ಸರ್ವೋತ್ತಮನಾದ ಶ್ರೀಹರಿ ಅವನಿಗೆ ದಕ್ಷ ಅಂತ ಕರೀತಾರೆ. ಆ ಸಕಲ ಕಾರ್ಯಗಳನ್ನು ಮಾಡುವುದರಲ್ಲಿ ಪರಮದಕ್ಷನಾದ ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರನಾಗಿ ಅವನ ಉಪಾಸನೆಯನ್ನು ಮಾಡುವಂತಹ ಈ ಪ್ರಜಾಪತಿಗೂ ಕೂಡ ದಕ್ಷ ಎಂಬ ಹೆಸರನ್ನು ಇಟ್ಟಿದ್ದಾರೆ.
ಅಂತಹ ದಕ್ಷ ಪ್ರಜಾಪತಿ ಅಸಿಕ್ನಿಯನ್ನು ವಿವಾಹವಾಗಿ ಅವಳಲ್ಲಿ 10,000 ಜನ ಮಕ್ಕಳನ್ನು ಪಡೆದಿದ್ದಾನೆ. ಅವರೆಲ್ಲರಿಗೂ ಹರ್ಯಶ್ವರು ಅಂತ ಹೆಸರು. ಶ್ರೀಮದ್ ಭಾಗವತದಲ್ಲಿ ಹೇಳುತ್ತಾರೆ 10,000 ಜನ ಹರ್ಯಶ್ವರು ಅಂತ. ಹರಿವಂಶದ ಪ್ರಕಾರ 5,000 ಜನ ಹರ್ಯಶ್ವರು. ಆ 5,000 ಜನ ಹರ್ಯಶ್ವರನ್ನು ಪಡೆದಿದ್ದಾನೆ. ಭಾಗವತದ ರೀತಿಯಲ್ಲಿ 10,000 ಜನ ಹರ್ಯಶ್ವರನ್ನು ಪಡೆದಿದ್ದಾರೆ. ಆ ಹರ್ಯಶ್ವರೆಲ್ಲ ಇನ್ನು ಮುಂದೆ ಮಾಡಬೇಕಾದ ಕರ್ತವ್ಯ ಏನು ಅಂತ ಕೇಳಿದರೆ, ನೀವೆಲ್ಲ ತಪಸ್ಸು ಮಾಡಿಕೊಂಡು ಬಂದು ಆ ಪುಣ್ಯವನ್ನು ಸಂಪಾದನೆ ಮಾಡಿ ಇದೇ ರೀತಿ ಪ್ರಜೆಗಳ ಅಭಿವೃದ್ಧಿಯನ್ನು ಮಾಡಬೇಕು ಅಂತ. ನೋಡಿ, ಆ ಸಂದರ್ಭ ಇದು ಪ್ರಜಾಭಿವೃದ್ಧಿಯನ್ನು ಮಾಡುವಂತಹ ಪ್ರಸಂಗ. ಪ್ರಜೆಗಳ ಅಭಿವೃದ್ಧಿ ಆಗಬಾರದು ಅಂತನ್ನುವ ಆಲೋಚನೆ ಇವತ್ತಿನವರೆಗೆ ಇದೆ. ಆದರೆ ಅಂದು ಅದು ಇನ್ನೂ ಸೃಷ್ಟಿಯ ಪ್ರಾರಂಭದ ಕಾಲ ಆದ್ದರಿಂದ ವಿಶೇಷವಾಗಿ ಪ್ರಜಾಭಿವೃದ್ಧಿ ಆಗಬೇಕು. ಪ್ರಜೆಗಳೆಲ್ಲ ತಮ್ಮದೇ ಆದಂತಹ ಸಾಧನೆಗಳನ್ನು ಮಾಡಿಕೊಂಡು ತಮ್ಮ ತಮ್ಮ ಗತಿಯನ್ನು ಅವರು ಹೊಂದಬೇಕು. ಆ ರೀತಿಯ ಅವರವರ ಸಾಧನೆಯನ್ನು ಮಾಡಿಕೊಂಡು ತಮ್ಮ ತಮ್ಮ ಗತಿಯನ್ನು ಹೊಂದುವುದಕ್ಕೆ ನಾವೆಲ್ಲ ಸೇವೆ ಮಾಡಬೇಕು. ದೇವರು ನಮಗೆ ಅದೇ ಕಾರ್ಯವನ್ನು ಒಪ್ಪಿಸಿದ್ದಾನೆ. ಪ್ರಜಾಪತಿಗಳು ನಾವು ಪ್ರಜೆಗಳ ಸೃಷ್ಟಿಯನ್ನು ಮಾಡಬೇಕು, ಅವರ ರಕ್ಷಣೆಯನ್ನು ಮಾಡಬೇಕು, ಅವರಿಂದ ಸಾಧನೆಯನ್ನು ಮಾಡಿಸಿ ಅವರಿಗೆ ಸದ್ಗತಿಯಾಗುವಂತೆ ಮಾಡುವುದೇ ನಮ್ಮ ಕರ್ತವ್ಯ. ಮಕ್ಕಳೇ, ನೀವೆಲ್ಲ ಅತ್ಯಂತ ಸಜ್ಜನರು, ಸಾತ್ವಿಕರು, ಬಹಳ ವಿನೀತರಾಗಿದ್ದೀರಿ. ತಪಶ್ಚರ್ಯವನ್ನು ಮಾಡಿ ವಿಶೇಷವಾಗಿ ಪುಣ್ಯ ಸಂಪಾದನೆ ಮಾಡಿಕೊಂಡು ಮತ್ತೆ ಬಂದು ಇಲ್ಲಿ ಪ್ರಜಾಭಿವೃದ್ಧಿಯನ್ನು ಮಾಡಬೇಕು ಅಂತ ಆದೇಶವನ್ನು ಮಾಡಿದ್ದಾನೆ, ಹೊರಟಿದ್ದಾರೆ. ಮಧ್ಯದಲ್ಲಿ ನಾರದರು ಭೇಟಿಯಾಗ್ತಾರೆ. ನಾರದರು ಭೇಟಿಯಾಗಿ ಹರ್ಯಶ್ವರ ಜೊತೆಗೆ ಮಾತನಾಡಿಸ್ತಾರೆ. ಹರ್ಯಶ್ವರೇ, ನೋಡಿ, 10,000 ಜನರಿಗೆ ಒಂದೇ ಹೆಸರಿಟ್ಟಿದ್ದಾನೆ, ಒಂದೇ ಹೆಸರನ್ನು ಇಟ್ಟಿದ್ದಾನೆ. 10,000 ಜನರಿಗೆ ಪ್ರತ್ಯೇಕ ಹೆಸರಲ್ಲಿಡೋದು ಅಂತ, ಹರ್ಯಶ್ವರು ಅಂತ. ಆ ಹರ್ಯಶ್ವರನ್ನು ಸಂಬೋಧನೆ ಮಾಡಿ ಹೇಳ್ತಾರೆ, ಹರ್ಯಶ್ವರೇ, ತಪಸ್ಸನ್ನು ಮಾಡಿ ಪ್ರಜಾಭಿವೃದ್ಧಿಯನ್ನು ಮಾಡ್ತೇವೆ, ರಾಷ್ಟ್ರದ ಅಭಿವೃದ್ಧಿಯನ್ನು ಮಾಡ್ತೇವೆ ಅಂತ ಹೊರಟಿದ್ದೀರಲ್ಲ, ನಿಮಗೆಲ್ಲ ಕೆಲವು ಸಂಗತಿಗಳು ಗೊತ್ತಾ? ಯಾವ ರೀತಿಯ ತಿಳುವಳಿಕೆ ಇದ್ದರೆ ಈ ಕಾರ್ಯವನ್ನು ಮಾಡಲಿಕ್ಕೆ ಮುಂದುವರಿಯಬಹುದೋ ಅದೆಲ್ಲ ನಿಮಗೆ ಗೊತ್ತಾ? ಇಲ್ಲ ಗುರುಗಳೇ, ತಾವು ಹೇಳಬೇಕು, ತಾವು ಜ್ಞಾನಿಗಳು, ಉಪದೇಶ ಮಾಡಬೇಕು ಅಂತ ಕೇಳಿದಾಗ ನಾರದರಂದರು, ನಾನು ಉಪದೇಶ ಮಾಡುವುದಿಲ್ಲ, ಪ್ರಶ್ನೆ ಕೇಳ್ತೇನೆ, ನಿಮಗೆ ಆಲೋಚನೆ ಇದ್ದರೆ ಆ ಉತ್ತರವನ್ನು ನೀವೇ ಹೇಳಬಹುದು ಅಂತ. ಶ್ರೀಮದ್ ಭಾಗವತದ ಪ್ರಕಾರ ಅದೃಷ್ಟವಾಂತಂ ಭುವೋ ಯೂಯಂ, ಭೂಮಿಯನ್ನು ನೀವು ಆಳುವುದಕ್ಕೆ ಹೊರಟಿದ್ದೀರಿ, ಈ ಭೂಮಿಯ ಮೇಲೆ ಪ್ರಜಾಭಿವೃದ್ಧಿಯನ್ನು ಮಾಡುವುದಕ್ಕೆ ಹೊರಟಿದ್ದೀರಲ್ಲ, ಈ ಭೂಮಿಯ ಅಂತ ಹೇಗೆ ಎನ್ನುವುದು ನಿಮಗೆ ಗೊತ್ತಾ? ಅವರು ಆಲೋಚನೆ ಮಾಡಿದ್ದಾರೆ. ಅವರೇನು ಸಾಮಾನ್ಯರಲ್ಲ. ಹೆಸರು ಹೇಗಿದೆ ನೋಡಿ, ಹರ್ಯಶ್ವರು ಅಂತ. ಹರಿ, ಶ್ರೀಹರಿ. ಅಶ್ವ ಅಂದರೆ ಕುದುರೆಗಳು. ವೇದದ ಭಾಷೆಯಲ್ಲಿ ಕುದುರೆಗಳು ಅಂದರೆ ಇಂದ್ರಿಯಗಳು ಅಂತ ಅರ್ಥ. ಇಂದ್ರಿಯಾಣಿ ಹಯಾನಾಹು. ಇವರೆಲ್ಲರ ಇಂದ್ರಿಯಗಳು ಹೇಗಿದ್ದವು ಅಂದರೆ ಹರ್ಯಶ್ವ, ಶ್ರೀಹರಿಯ ಚಿಂತನ ಮಾಡುವುದರೊಳಗೆ ಅವರ ಮನಸ್ಸು, ಶ್ರೀಹರಿಯ ಕೈಂಕರ್ಯವನ್ನು ಮಾಡುವುದರೊಳಗೆ ಇನ್ನೆಲ್ಲ ಇಂದ್ರಿಯಗಳು ಕೂಡ. ಹೀಗೆ ಒಟ್ಟು ಅವರ ಜ್ಞಾನೇಂದ್ರಿಯಗಳು ಹಾಗೂ ಕರ್ಮೇಂದ್ರಿಯಗಳು, ಭಗವಂತನ ರೂಪವನ್ನು ನೋಡುವುದಕ್ಕೆ ಕಣ್ಣು, ಪರಮಾತ್ಮನ ನಿರ್ಮಾಲ್ಯವನ್ನು ಆಘ್ರಾಣನ ಮಾಡುವುದಕ್ಕೆ ಘ್ರಾಣೇಂದ್ರಿಯ, ಭಗವದರ್ಪಿತವಾದಂತಹ ನೈವೇದ್ಯವನ್ನು ಸ್ವೀಕಾರ ಮಾಡುವುದಕ್ಕೆ ರಸನೇಂದ್ರಿಯ, ಆ ಭಗವದ್ಭಕ್ತರ ಸ್ಪರ್ಶ, ಭಗವಂತನ ಅಧಿಷ್ಠಾನಗಳಾದ ಶಾಲಗ್ರಾಮಾದಿಗಳ ಸ್ಪರ್ಶ, ಭಗವದ್ಭಕ್ತರ ಪಾದಸ್ಪರ್ಶ, ಇವುಗಳನ್ನು ಮಾಡುವುದಕ್ಕೆ ತ್ವಗೀಂದ್ರಿಯ. ಅಂಬರೀಷ ಚಕ್ರವರ್ತಿಯ ವರ್ಣನೆಯನ್ನು ಭಾಗವತದಲ್ಲಿ ಮಾಡುತ್ತಾರಲ್ಲ ಆ ರೀತಿ. ಅದರಂತೆ ಕರ್ಮೇಂದ್ರಿಯಗಳೆಲ್ಲ ಭಗವಂತನ ಸೇವೆಗೆ, ಕರವು ಹರೇರ್ಮಂದಿರಮಾರ್ಜನಾದಿಷು. ಆ ರೀತಿಯಲ್ಲಿ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನು ಹಾಗೂ ಮನಸ್ಸನ್ನು ವಿಶೇಷವಾಗಿ
ಭಗವಂತನಲ್ಲಿ ತೊಡಗಿಸಿಕೊಂಡಂಥವರಿವರೆಲ್ಲ ಹರಿಯಶ್ವರು. ಹೀಗಾಗಿ ಆ ಜನ್ಮಾಂತರದ ಸಂಸ್ಕಾರ, ಸ್ವರೂಪ, ಯೋಗ್ಯತೆ ಚಿಂತನೆ ಮಾಡಿದ್ದಾರೆ. ಅವರಿಗೆ ನಾರದರ ಅಭಿಪ್ರಾಯ ಏನು ಅಂತ ಅರ್ಥ ಆಯಿತು. ಭೂಮಿಯ ಅಂತ ಅಂದರೆ ಈ ಭೂಮಿಯ ಅಂತವನ್ನು ಕೇಳ್ತಾ ಇಲ್ಲ ನಾರದರು. ಭೂಮಿ ಅಂದರೆ ಈ ಲಿಂಗ ಶರೀರ. ಯಾವ ತರಹದ ಸಾಧನೆಯನ್ನು ಮಾಡಿದರೆ ಜೀವ ತನ್ನ ಲಿಂಗ ಶರೀರದ ಭಂಗವನ್ನು ಮಾಡಿಕೊಳ್ಳಬಹುದು ಅದು ನಿಮಗೆ ಗೊತ್ತಾ? ಯಾವುದಕ್ಕೋಸ್ಕರ ನಾವಿಲ್ಲಿ ಹುಟ್ಟಿ ಬಂದಿದ್ದೇವೆ ಎನ್ನುವುದು ನಿಮಗೆ ಗೊತ್ತಾ? ಸಾಧನ ಶರೀರವಿದು, ಶ್ರೀಹರಿ ದಯದಿ ಕೊಟ್ಟದ್ದು. ಅಂತಹ ಈ ಸಾಧನ ಶರೀರ ನಮಗೆ ಬಂದಾಗ ಸಾಧನೆಯನ್ನು ಮಾಡಿ, ತಪಸ್ಸನ್ನು ಮಾಡಿ, ಜ್ಞಾನವನ್ನು ಪಡೆದು ಈ ಲಿಂಗ ಶರೀರದ ಭಂಗವಾಗುವುದಕ್ಕೆ ಏನು ಪ್ರಯತ್ನ ಮಾಡಬೇಕೋ ಅದನ್ನು ಮಾಡಿ, ಅದನ್ನು ಬಿಟ್ಟು ಕೇವಲ ಲೌಕಿಕವಾದಂತಹ ಪ್ರಜಾಭಿವೃದ್ಧಿಯನ್ನು ಮಾತ್ರ ಮಾಡುವ ಆಲೋಚನೆಯನ್ನಿಟ್ಟುಕೊಳ್ಳಬೇಡಿ ಎನ್ನುವುದು ನಾರದರ ಅಭಿಪ್ರಾಯ ಅಂತ ಅವರಿಗೆ ಗೊತ್ತಾಯಿತು. ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ. ತಥೈಕ ಪುರುಷಂ ರಾಜ್ಯಂ, ಒಬ್ಬನೇ ಒಬ್ಬ ಮಹಾಪುರುಷ ಇಡೀ ರಾಜ್ಯವನ್ನು ಆಳ್ತಾನೆ, ಸರ್ವಾಧಿಕಾರ ಅವನಿಗಿದೆ, ಸರ್ವತಂತ್ರ ಸ್ವತಂತ್ರ. ಅಂತಹ ಒಬ್ಬ ರಾಜನಿರುವ ಒಂದು ರಾಜ್ಯ ಇದೆ. ಆ ರಾಜ್ಯ ಗೊತ್ತಾ ಅಂತ. ಗೊತ್ತು ಅಂದರು ಅವರು. ಈಶ್ವರಸ್ತುರ್ಯ ಏವ, ತುರಿಯ ನಾಮಕನಾದಂತಹ ಪರಮಾತ್ಮ, ಮೋಕ್ಷಪ್ರದನಾದಂತಹ ಸ್ವಾಮಿ, ಸಕಲ ಜಗತ್ತಿನಲ್ಲಿ ವ್ಯಾಪ್ತನಾಗಿರುವ ಆ ಭಗವಂತ ಅವನೇ ಈಶ್ವರ. ಎಲ್ಲ ಕಡೆಗೆ ವ್ಯಾಪ್ತನಾದ ಬಹಿಷ್ಠನಾದ ಪರಮಾತ್ಮ ಅವನಿಗೆ ಈಶ್ವರ ಅಂತ ಕರೀತಾರೆ. ಹೃದಯದೊಳಗಿದ್ದ ಭಗವಂತನಿಗೆ ಪುರುಷ ಅಂತಾರೆ. ಪುರಿಷೇತೆ ಇತಿ ಪುರುಷ. ದೇಹದೊಳಗಿದ್ದ ಪರಮಾತ್ಮ ಪುರುಷ. ಎಲ್ಲ ಕಡೆಗೆ ವ್ಯಾಪ್ತನಾದಂತಹ ಜಗನ್ನಿಯಾಮಕನಾದ ಭಗವಂತ ಅವನು ಈಶ್ವರ. ಆ ಈಶ್ವರನ ರಾಜ್ಯ ಇದು ಅಂತ ತಿಳಿದಿದ್ದಾರೆ. ಬಿಲಂಚ ಅದೃಷ್ಟ ನಿರ್ಗಮಂ, ಒಂದು ಬಿಲ ಇದೆ, ಅಲ್ಲಿ ಹೋದರೆ ಮತ್ತೆ ಬರುವಂತೆ ಇಲ್ಲ, ಅದು ಗೊತ್ತಾ? ಗೊತ್ತು. ವೈಕುಂಠಾದಿ ಲೋಕಗಳು ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಹಾಗಾದರೆ ಅಂತಹ ಶ್ರೇಷ್ಠವಾದ ಮೋಕ್ಷವನ್ನು ಪಡೆಯುವುದಕ್ಕೆ ಪ್ರಯತ್ನ ಮಾಡಬೇಕು ಅನ್ನುವುದು ತಮ್ಮ ಅಭಿಪ್ರಾಯ ಅಂತ ತಿಳಿದಿದ್ದಾರೆ. ಇನ್ನು ಬಹುರೂಪಳಾದ ಸ್ತ್ರೀ, ಅವಳ ಪರಿಚಯ ಇದೆಯಾ ಅಂತ ಏನು ಹೀಗೆ ಕೇಳ್ತಾ ಇದ್ದಾರೆ. ಬಹುರೂಪಳಾದ ಸ್ತ್ರೀ ಯಾರಿರಬಹುದು ಅಂತ ಆಲೋಚನೆ ಮಾಡಿ, ಆ ಬಹುರೂಪಳಾದಂತಹ ಸ್ತ್ರೀ ಅಂದರೆ ಬುದ್ಧಿ. ಮನುಷ್ಯರ ಮನಸ್ಸಿನಲ್ಲಿ ನಾನಾ ವಿಧವಾದ ಆಲೋಚನೆಗಳು ಬರ್ತದೆ. ಮನುಷ್ಯ ತನ್ನ ಬುದ್ಧಿಯಿಂದ ವಿವಿಧ ಆಲೋಚನೆಗಳನ್ನೆಲ್ಲ ಮಾಡ್ತಾನೆ. ಆ ತರಹದ ಆಲೋಚನೆಗಳನ್ನು ಮಾಡುವ ಮನುಷ್ಯನ ಬುದ್ಧಿ, ಅದಕ್ಕೆ ಬಹುರೂಪಳಾದ ಸ್ತ್ರೀ. ಅಂತಹ ಬಹುರೂಪವಾದ ಬುದ್ಧಿಯನ್ನು 10 ಹಲವು ವಿಷಯಗಳಲ್ಲಿ ಹರಡದಂತೆ ಏಕಾಗ್ರವಾಗಿ ಆ ಈಶ್ವರನ ಪಾದಗಳಲ್ಲಿ ನೆಲೆಸುವಂತೆ ಮಾಡಬೇಕು ಅನ್ನುವುದು ನಾರದರ ಅಭಿಪ್ರಾಯ ಅಂತ ತಿಳಿದುಕೊಂಡಿದ್ದಾರೆ. ಅಂತಹ ಒಂದು ಪೂಶ್ಚಲಿಯಂತೆ ಇರುವ, ಸ್ವೈರಿಣಿಯಂತೆ ಇರುವ ಆ ಬುದ್ಧಿಗೆ ಒಬ್ಬ ಪತಿ ಯಾರು? ಅವನೇ ಜೀವ. ನದೀಂ ಉಭಯತೋ ವಾಹಾಂ, ಒಂದು ಕಡೆಗೆ ಹರಿತಾ ಇರ್ತದೆ ನದಿ, 2 ಕಡೆಗೆ ಹರಿಯುವ ನದಿಯನ್ನು ಕಂಡಿದ್ದೀರಾ ಅಂತ. ಅದು ಭಗವದ್ ಇಚ್ಛೆ. ಅದು ಸೃಷ್ಟಿಯನ್ನು ಮಾಡುವುದಕ್ಕೆ ಕಾರಣ, ಪ್ರಳಯವನ್ನು ಮಾಡುವುದಕ್ಕೂ ಕಾರಣ. ಅಂತಹ ಜಗತ್ತಿನ ಸೃಷ್ಟ್ಯಾದಿಗಳನ್ನು ಮಾಡುವಂತಹ ಭಗವಂತನ ಮಹಾಮಹಿಮೆಯನ್ನು ತಿಳಿಯಬೇಕು. ಪಂಚಾದ್ಭುತಂಗ್ರಹಂ, 25 ವಸ್ತುಗಳಿಂದ ಕೂಡಿದ ಒಂದು ಶ್ರೇಷ್ಠವಾದ ಮನೆ ಈ ಶರೀರವೇ. ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಮಹಾಭೂತಗಳು, ಪಂಚತನ್ಮಾತ್ರಾಗಳು, ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ, ಮನಸ್ಸು, ಜೀವ, ಇವರಿಂದ ಕೂಡಿರತಕ್ಕಂತಹ ಈ ಶರೀರ. ಈ ಶರೀರದ ಒಡೆಯನಾಗಿ ಪುರುಷನಾಮಕನಾಗಿ ಪರಮಾತ್ಮ ಅಂತರ್ಯಾಮಿಯಾಗಿ ಒಳಗಿದ್ದಾನೆ. ಆ ವ್ಯಾಪ್ತವಾದ ಈಶ್ವರನನ್ನು, ಅಂತರ್ಯಾಮಿಯಾದ ಪುರುಷನನ್ನು ತಿಳಿದು ಇಬ್ಬರೂ ಒಂದೇ ಅಂತ ತಿಳಿಯಬೇಕು. ಪುರುಷ ಬೇರೆಯಲ್ಲ, ಈಶ್ವರ ಬೇರೆಯಲ್ಲ. ಅವರಿಬ್ಬರಲ್ಲಿ ಐಕ್ಯ ಚಿಂತನೆ ಮಾಡಿ ಉಪಾಸನೆಯನ್ನು ಮಾಡಬೇಕು. ಬಿಂಬರೂಪಿಯಾದ ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕು ಅನ್ನುವುದು ನಾರದರ ಅಭಿಪ್ರಾಯ. ಅದಕ್ಕೆ ಮೊದಲೇನು ಮಾಡಬೇಕು? ಕ್ವಚಿದ್ ಹಂಸಂ ಚಿತ್ರಕಥಂ, ಭಾರೀ ಚೆನ್ನಾಗಿ ಕಥೆಯನ್ನು ಹೇಳುವ ಒಂದು ಹಂಸ ಪಕ್ಷಿ ಇದೆ, ಗೊತ್ತಾ? ಎಂದಾದರೂ ನೋಡಿದ್ದೀರಾ? ಆ ಹಂಸ ಅಂದರೆ ಬೇರೆ ಯಾವುದಲ್ಲ, ಶುದ್ಧವಾದಂತಹ ನಮ್ಮ ದೋಷಗಳನ್ನು ಹಂತಿ
ನಾಶ ಮಾಡುವಂಥದ್ದು ಮತ್ತು ಸಾರರೂಪವಾದ ವಸ್ತುವನ್ನು ತಿಳಿಸುವ ಶಾಸ್ತ್ರಗಳು. ಆ ವೇದಾದಿ ಸಕಲ ಸಚ್ಚಾಸ್ತ್ರಗಳೇ ಹಂಸ ಪಕ್ಷಿ ಇದ್ದಂತೆ. ಹಂಸ ಹೇಗೆ ಶುಭ್ರ, ಹಾಗೆ ಶಾಸ್ತ್ರಗಳು ಶುದ್ಧ. ಹಂಸ ಪಕ್ಷಿ ಇದು ನೀರು ಹಾಲು ಬೇರೆ ಬೇರೆ ಮಾಡಿಕೊಡುವ ಸಾಮರ್ಥ್ಯವನ್ನು ಪಡೆದುಕೊಂಡಿರ್ತದೆ, ಎರಡನ್ನು ಸೇರಿಸಿ ಇಟ್ಟಾಗ. ಹಾಗೆ ಯಾವುದು ನಮಗೆ ದುಃಖ ಸಾಧನ, ಯಾವುದು ಸುಖ ಸಾಧನ, ಇದನ್ನು ಚೆನ್ನಾಗಿ ತಿಳಿಸಿಕೊಟ್ಟು ದುಃಖ ಸಾಧನವಾದದ್ದನ್ನು ಮಾಡಬೇಡಿ, ಸುಖ ಸಾಧನವಾದದ್ದನ್ನು ಮಾಡಿ ಅಂತ ತಿಳಿಸಿಕೊಡುವಂಥದ್ದೇ ಶಾಸ್ತ್ರ. ಅದೇ ಹಂಸ. ಪರಮಾತ್ಮನಿಗೂ ಹಂಸ ಅಂತಾರೆ. ಕಾರಣ ನಮ್ಮ ದೋಷಗಳನ್ನೆಲ್ಲ ಹನನ ಮಾಡ್ತಾನೆ, ಸಾರರೂಪನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ. ಆದ್ದರಿಂದ ದೇವರಿಗೆ ಹಂಸ ಎಂಬುದಾಗಿ ಕರೀತಾರೆ. ಅಂತಹ ಪರಮಾತ್ಮನಿಂದ ಉಪದಿಷ್ಟವಾದ ಶಾಸ್ತ್ರಗಳು ಇಲ್ಲಿ ಹಂಸ. ಕ್ಷುರಾಂತಂಚ ಸ್ವಯಂ ಭ್ರಮಿಂ, ಭಾರೀ ಚೂಪಾದಂತಹ ಅರಗಳಿಂದ ಹಲ್ಲುಗಳಿಂದ ಕೂಡಿರುವ ಚಕ್ರ, ಅದು ಯಾವುದು ಅಂದರೆ ಕಾಲಚಕ್ರ. ಹಾಗಾದರೆ ಒಟ್ಟು ನಾರದರ ಸಾರ ಕಾಲಚಕ್ರ. ಬಹಳ ಸೂಕ್ಷ್ಮವಾದದ್ದು, ಅತ್ಯಂತ ತೀಕ್ಷ್ಣವಾದದ್ದು, ಅತ್ಯಂತ ರಭಸದಿಂದ ಓಡುವಂತಹ ಕಾಲಚಕ್ರ. ಅಂತಹ ಕಾಲಚಕ್ರದೊಳಗೆ ನಾವಿದ್ದೇವೆ. ಒಂದು ಕ್ಷಣವನ್ನು ವ್ಯರ್ಥ ಮಾಡಿದರೂ ಮತ್ತೆ ಬೇಕು ಅಂದರೆ ಸಿಗೋದಿಲ್ಲ. ಅಪರೂಪಕ್ಕೆ ಸಿಕ್ಕಂತಹ ಸಾಧನ ಶರೀರವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಹೃದಯದಲ್ಲಿ ಅಂತರ್ಯಾಮಿಯಾದ ಜಗತ್ತಿನಲ್ಲಿ ವ್ಯಾಪ್ತನಾದ ಆ ಭಗವಂತನ ತತ್ವಜ್ಞಾನವನ್ನು ಪಡೆದುಕೊಂಡು ಉಪಾಸನೆ ಮಾಡಿ ಅಪರೋಕ್ಷ ಜ್ಞಾನವನ್ನು ಹೊಂದಿ ಪುನಃ ತಿರುಗಿ ಬರದೇ ಇರುವಂತಹ ಶ್ರೇಷ್ಠವಾದ ಮೋಕ್ಷವನ್ನು ಪಡೆಯಬೇಕು, ವೈಕುಂಠಾದಿ ಲೋಕಗಳನ್ನು ಪಡೆಯಬೇಕು ಅನ್ನುವುದು ಇವರ ಸಂದೇಶ. ಹಾಗಾದರೆ ನಾವು ಮರಳಿ ರಾಜ್ಯಕ್ಕೆ ಹೋಗುವುದೇ ಬೇಡ, ಇಲ್ಲಿಯೇ ತಪಸ್ಸು ಮಾಡೋಣ ಅಂತ ನಾರಾಯಣ ಸರಸ್ ಅಲ್ಲಿಯೇ ತಪಸ್ಸನ್ನು ಮಾಡ್ತಾ ಅವರು ವಿರಕ್ತರಾಗಿದ್ದಾರೆ. ಹರಿಯೇಶ್ವರು ಮತ್ತು ಶಬಲಾಶ್ವರು ಅಂತ 1,000 ಜನ ಮಕ್ಕಳನ್ನು ಪಡೆದಿದ್ದಾನೆ. 10,000 ಜನರನ್ನು ಮೊದಲು ಪಡೆದಿದ್ದ, ಈಗ 1,000 ಶಬಲಾಶ್ವರನ್ನು ಪಡೆದಿದ್ದಾನೆ. ಇದೇ ತರಹ ಅವರಿಗೂ ಉಪದೇಶ ಮಾಡಿ ತಪಸ್ಸಿಗೆ ಅಂತ ಕಳಿಸಿದ. ತಪಸ್ಸು ಮಾಡಿ ಮರಳಿ ಬಂದು ಪ್ರಜಾಭಿವೃದ್ಧಿ ಮಾಡಬೇಕು ಅಂತ ನಾರದರು ಅವರಿಗೂ ಉಪದೇಶ ಮಾಡಿದ್ದಾರೆ. ಅವರೂ ವಿರಕ್ತರಾಗಿ ಮತ್ತೆ ನೋಡಿ, ಶಬಲಾಶ್ವರು, ಶ ಸುಖ, ಬ ಬಲ. ಸುಖ ಹಾಗೂ ಬಲಸ್ವರೂಪನಾದಂತಹ ಅನಂತ ಸುಖಸ್ವರೂಪನಾದ ಅನಂತ ಬಲಸ್ವರೂಪನಾದ ಆ ಭಗವಂತನ ಕಡೆಗೆ ಇವರ ಅಶ್ವಗಳು, ಇಂದ್ರಿಯಗಳು. ಇವರು ಶಬಲಾಶ್ವರು ಭಗವಂತನ ಚಿಂತನೆಯೊಳಗೆ ಆಸಕ್ತರಾಗಿ ವಿರಕ್ತರಾಗಿ ಹೊರಟು ಹೋಗಿದ್ದಾರೆ. ಆಗ ದಕ್ಷ ಪ್ರಜಾಪತಿ ಆಲೋಚನೆ ಮಾಡಿದ, ಇನ್ನು ಹೀಗೆ ಮಾಡಿದರೆ ಇವರು ನಾರದರು ಸುಮ್ಮನೆ ಬಿಡೋದಿಲ್ಲ. ನಾರದರಿಗೆ ಶಾಪ ಕೊಟ್ಟಿದ್ದಾನೆ, ನೀವು ಒಂದು ಕಡೆಗೆ ಇರೋದೇ ಬೇಡ ಅಂತ, ನೀವು ಒಂದು ಕಡೆಗೆ ಇರುವುದೇ ಬೇಡ ಅಂತ. ಹೀಗಾಗಿ ನಾರದರಂದರು, ಇದು ನನಗೆ ಬೇಕಾದದ್ದೇ, ವರ ಸಿಕ್ಕಾಗಿದೆ, ಇದು ಶಾಪ ಅಲ್ಲ. ನನಗೆ ತ್ರಿಲೋಕ ಸಂಚಾರ ಮಾಡಬೇಕು, ಎಲ್ಲ ಕಡೆಗೆ ಹರಿಭಕ್ತಿಯ ಪ್ರಸಾರ ಮಾಡಬೇಕು, ಭಗವಂತನ ಮಹಿಮೆಯನ್ನು ಉಪದೇಶ ಮಾಡಬೇಕು, ಹರಿನಾಮ ಸಂಕೀರ್ತನೆಯ ಮಹಿಮೆಯನ್ನು ಹೇಳಬೇಕು. ಅದಕ್ಕಾಗಿ ನಾನು ಸಂಚಾರ ಮಾಡಬೇಕಾದದ್ದು ನನ್ನ ಅಪೇಕ್ಷೆಯೇ. ಅದಕ್ಕೆ ತಕ್ಕಂತೆ ದೇವರು ವರವನ್ನೇ ಕೊಡಿಸಿದ್ದಾನೆ ಎನ್ನುವ ರೀತಿಯಲ್ಲಿ ಅವರು ಭಾವಿಸಿದ್ದಾರೆ. ಈ ದಕ್ಷ ಪ್ರಜಾಪತಿಯ ಹೆಂಡತಿಯ ತಂಗಿಯಲ್ಲಿ ಪುನಃ ಹುಟ್ಟಿ ಬಂದಿದ್ದಾರೆ ನಾರದರು. ಭಾಗವತದಲ್ಲಿ ಕೇವಲ ತ್ರಿಲೋಕ ಸಂಚಾರ ಮಾಡು ಅನ್ನುವ ಒಂದೇ ಶಾಪ ಇದೆ. ಇಲ್ಲಿ ಅಖಂಡ ಸಂಚಾರವನ್ನು ಮಾಡಬೇಕು ಅನ್ನುವುದರ ಜೊತೆಗೆ ನೀವು ಭೂಮಿಯಲ್ಲಿ ಹುಟ್ಟಿ ಬರಬೇಕು ಅಂತ ಶಾಪ ಕೊಟ್ಟಿದ್ದಕ್ಕೆ ಅವರು ಪುನಃ ಭೂಮಿಯಲ್ಲಿ ಈ ದಕ್ಷ ಪ್ರಜಾಪತಿಯ ಹೆಂಡತಿಯ ತಂಗಿಯಲ್ಲಿಯೇ ಹುಟ್ಟಿ ಬರ್ತಾರೆ ಅಂತನ್ನುವ ಮಾತನ್ನು ಕೂಡ ಇಲ್ಲಿ ತಿಳಿಸ್ತಾರೆ. ಆ ರೀತಿಯಾಗಿ ನಾರದರು ಸರಿ ಭಗವಂತನ ಸಂಕಲ್ಪ ಅಂತ ಅದನ್ನು ಸ್ವೀಕಾರ ಮಾಡಿದ್ದಾರೆ. ಈ ಕಡೆಗೆ ದಕ್ಷ ಪ್ರಜಾಪತಿ ಅಸಿಕ್ನಿಯಲ್ಲಿ ಹೆಣ್ಣು ಮಕ್ಕಳನ್ನು ಪಡೆಯೋಣ, ಪುರುಷರನ್ನು ಪಡೆದರೆ ಈ ರೀತಿಯಾಗಿ ಇವರು ತಪಸ್ಸಿಗೆ ಕಳಿಸ್ತಾರೆ, ಹಾಗಾದರೆ ಹೆಣ್ಣು ಮಕ್ಕಳನ್ನು ಪಡೆಯೋಣ ಅಂತ 60 ಜನರನ್ನು ಹೆಣ್ಣು ಮಕ್ಕಳನ್ನು ಪಡೀತಾನೆ. ಅದರಲ್ಲಿ 10 ಜನರನ್ನು ಯಮಧರ್ಮರಾಜನಿಗೆ ಕೊಡ್ತಾನೆ, 13 ಜನರನ್ನು ಕಶ್ಯಪ ಪ್ರಜಾಪತಿಗೆ, 27 ಜನರನ್ನು ಚಂದ್ರನಿಗೆ ಕೊಡ್ತಾನೆ. ಆಮೇಲೆ ಪುನಃ ಮತ್ತೆ 4 ಜನರನ್ನು ಕಶ್ಯಪರಿಗೆ ಕೊಡ್ತಾನೆ. ಒಟ್ಟು 17 ಜನರನ್ನು ಕಶ್ಯಪರಿಗೆ ಕೊಡ್ತಾನೆ. ಭೃಗುಪುತ್ರಾಯ 2, ಅಂಗಿರಸ್ಸರಿಗೆ 2, ಕೃಶಾಶ್ವನಿಗೆ 2, ಈ ರೀತಿ 60 ಜನರನ್ನು
ಮದುವೆ ಮಾಡಿಕೊಡ್ತಾನೆ. ಅದರ ವಿಶೇಷವಾದಂತಹ ಸಂತತಿಯ ವರ್ಣನೆಯನ್ನೆಲ್ಲ ಮಾಡಿದ್ದಾರೆ. ಅದರಲ್ಲಿ ಅರುಂಧತಿ, ವಸು ಇತ್ಯಾದಿಗಳು ಆ ವಸು ಎಂಬ ಹೆಸರಿನ ಯಮಧರ್ಮರಾಜನ ಹೆಂಡತಿಯಲ್ಲೇನೆ ವಸುದೇವತೆಗಳೆಲ್ಲ ಅವತಾರ ಮಾಡ್ತಾರೆ. ವಿಶ್ವೇ ದೇವತೆಗಳು ವಿಶ್ವ ಅನ್ನುವವಳಲ್ಲಿ, ಸಾಧ್ಯ ಅನ್ನುವವಳಲ್ಲಿ ಸಾಧ್ಯರು, ಮರುತ್ವತಿ ಅನ್ನುವರಲ್ಲಿ ಮರುತ್ವಂತರು, ಹೀಗೆಲ್ಲ ಅವತಾರ ಮಾಡ್ತಾರೆ. ಆಪ, ಧ್ರುವ, ಸೋಮ, ಧರ, ಅನಿಲ, ಅನಲ, ಪ್ರತ್ಯೂಷ, ಪ್ರಭಾಸ ಅಂತ ಅಷ್ಟ ವಸುಗಳು. ಬೃಹಸ್ಪತಿಯ ತಂಗಿ ಅವಳೇ ಅತ್ಯಂತ ವಿರಕ್ತಳಾದವಳು, ಶ್ರೇಷ್ಠಳಾದಂತಹ ಭಗವಂತನ ಭಕ್ತಳು, ಭಗವದ್ಧ್ಯಾನದಲ್ಲಿ ಆಸಕ್ತಳಾಗಿ ಒಂದರ್ಥದಲ್ಲಿ ತಪಸ್ವಿನಿಯಂತೆ ಇದ್ದವಳು. ಆದರೂ ಕೂಡ ಈ ಅಷ್ಟವಸುಗಳ ಪೈಕಿ ಒಬ್ಬರಾದ ಪ್ರಭಾಸನ ವಿಶೇಷವಾದ ಗುಣಗಳನ್ನು ಕಂಡು ಅವನನ್ನು ಮದುವೆಯಾಗಿ ಅಲ್ಲಿ ವಿಶ್ವಕರ್ಮನನ್ನು ಪಡೀತಾಳೆ. ಆ ವಿಶ್ವಕರ್ಮ ಪ್ರಸಿದ್ಧನಾದಂತಹ ದೇವತೆ, ಎಲ್ಲ ದೇವತೆಗಳ ಎಲ್ಲ ಶಿಲ್ಪಗಳನ್ನು ಮಾಡುವುದಕ್ಕೆ ಸಮರ್ಥನಾದವನು, ಅವರ ಭೂಷಣಗಳನ್ನು ಆಭರಣಗಳನ್ನೆಲ್ಲ ಮಾಡಿಕೊಡುವಂತಹ ವ್ಯಕ್ತಿ, ಅವರ ವಿಮಾನಗಳನ್ನೆಲ್ಲ ನಿರ್ಮಾಣ ಮಾಡ್ತಾನೆ. ಭೂಷಣಾನಾಂಚ ಸರ್ವೇಷಾಂ ಕರ್ತ ಯಸ್ಸರ್ವಾಸಾಂ ವಿಮಾನಾನಿ ದೇವತಾನಾಂ ಚಕಾರಃ. ಅಂತಹ ಮನುಷ್ಯರಿಗೂ ದೇವತೆಗಳಿಗೂ ಋಷಿಗಳಿಗೂ ಎಲ್ಲರಿಗೂ ಉಪಕಾರವನ್ನು ಮಾಡುವಂತಹ ಮಹಾನುಭಾವನಾದ ವಿಶ್ವಕರ್ಮನೆಂಬ ದೇವತೆ ಈ ಪ್ರಭಾಸ ಎಂಬ ವಸುವಿನಿಂದ ಹುಟ್ಟಿದ್ದಾನೆ ಎಂಬುದಾಗಿ ತಿಳಿಸ್ತಾರೆ. ಆಮೇಲೆ ಕಶ್ಯಪರು ಸುರಭಿ ಅನ್ನುವವಳಲ್ಲಿ ಏಕಾದಶ ರುದ್ರರನ್ನು ಪಡಿತಾರೆ. ಅಜೈಕಪಾತ್, ಅಹಿರ್ಬುಧ್ನ್ಯ ಇತ್ಯಾದಿಗಳು. ಹರ, ಬಹುರೂಪ, ತ್ರ್ಯಂಬಕ, ಅಪರಾಜಿತ, ವೃಷಾಕಪಿ, ಶಂಭು, ಕಪರ್ದಿ, ರೈವತ, ಮೃಗವ್ಯಾಧ, ಸರ್ಪ, ಕಪಾಲಿ ಎಂಬ ಹೆಸರಿನ ರುದ್ರರನ್ನು ಪಡಿತಾರೆ ಎಂಬುದಾಗಿ. ಅದಿತಿಯಲ್ಲಿ ಆದಿತ್ಯರು, ದ್ವಾದಶ ಆದಿತ್ಯರು ವಿಷ್ಣು, ಅರ್ಯಮ, ಧಾತ, ತ್ವಷ್ಟ, ಪೂಷ, ವಿವಸ್ವಾನ್, ಸವಿತಾ, ಮಿತ್ರ, ವರುಣ, ಅಂಶ, ಭಗ ಹೀಗೆ ವಸು, ರುದ್ರ, ಆದಿತ್ಯರ ಅವತಾರವಾಗಿದೆ ಎಂಬ ವಿಷಯವನ್ನು ಇಲ್ಲಿ ತಿಳಿಸ್ತಾರೆ. ಇದಲ್ಲದೆ ಅನೇಕ ಅವರ ವಂಶದ ದಿತಿಯಲ್ಲಿ, ಧನುವಿನಲ್ಲಿ ದೈತ್ಯರು, ದಾನವರು ಹೀಗೆಲ್ಲ ಹುಟ್ಟುತ್ತಾ ಬರ್ತಾರೆ. ಅಲ್ಲಿ ದಿತಿಯಲ್ಲಿ ಹುಟ್ಟಿದ ಹಿರಣ್ಯಕಶಿಪುವಿನಲ್ಲಿ ಪ್ರಹ್ಲಾದರಾಜರು ಪರಮಭಗವದ್ಭಕ್ತರು. ಆ ಪ್ರಹ್ಲಾದರಾಜರ ಮೇಲೆ ಅನುಗ್ರಹವನ್ನು ಮಾಡುವುದಕ್ಕಾಗಿ ನರಸಿಂಹದೇವರು ಅವತಾರ ಮಾಡಿದ್ದನ್ನು ಇಲ್ಲಿ ಸೂಚನೆ ಮಾಡ್ತಾರೆ. ಅವರ ತಮ್ಮ ಸಂಹ್ಲಾದ, ಆ ಸಂಹ್ಲಾದನ ಕುಲದಲ್ಲಿ ನಿವಾತ ಕವಚರು ಅಂತ ಹುಟ್ಟುತ್ತಾರೆ. ಆ ನಿವಾತ ಕವಚರನ್ನು ಮುಂದೆ ಅರ್ಜುನ ಸಂಹಾರವನ್ನು ಮಾಡುತ್ತಾನೆ ಅಂತನ್ನುವ ವಿಷಯವನ್ನು ನಾವು ತಿಳಿತೇವೆ. ಈ ರೀತಿ ಇವರ ವಂಶ ಎಲ್ಲ ಬರುತ್ತೆ. ದಿತಿದೇವಿ ಒಂದು ಬಾರಿ ಕಶ್ಯಪರಿಗೆ ಪ್ರಾರ್ಥನೆಯನ್ನು ಮಾಡ್ತಾಳೆ. ದೇವತೆಗಳು ನಮ್ಮ ಮಕ್ಕಳಾದ ದೈತ್ಯರನ್ನೆಲ್ಲ ಸೋಲಿಸಿ ರಾಜ್ಯವನ್ನು ಸ್ವೀಕಾರ ಮಾಡಿದ್ದಾರೆ, ನಮ್ಮ ಮಕ್ಕಳಿಗೆ ರಾಜ್ಯ ಸಿಗಬೇಕು ಅಂತ ಬೇಕಾದಷ್ಟು ಉಪದೇಶ ಮಾಡಿದ್ದಾರೆ ಕಶ್ಯಪರು. ಆ ತರಹ ಎಲ್ಲ ಆಲೋಚನೆ ಮಾಡಬೇಡ, ಭಗವಂತನ ಸಂಕಲ್ಪದಂತೆ ಯಾವ ಯಾವ ಕಾಲಕ್ಕೆ ಯಾರಿಗೆ ರಾಜ್ಯ ಸಿಗಬೇಕೋ ಸಿಗತ್ತೆ. ಇಷ್ಟು ದಿನಗಳವರೆಗೆ ನಿನ್ನ ಮಕ್ಕಳು ರಾಜ್ಯ ಆಡಿದ್ದಾರೆ, ಈಗ ಅವರನ್ನು ಸೋಲಿಸಿ ದೇವತೆಗಳು ರಾಜ್ಯವನ್ನು ಪಡೆದಿದ್ದಾರೆ. ಭಗವಂತನ ಸಂಕಲ್ಪದಂತೆ ಅವರವರಿಗೆ ಯೋಗ್ಯವಾದದ್ದು ಯೋಗ್ಯವಾದ ಕಾಲದಲ್ಲಿ ಸಿಗತ್ತೆ ಅಂತ ತಿಳಿದು ಸಂತೋಷ ಪಡಬೇಕು, ಅಸೂಯೆ ಪಡುವುದು ಬೇಡ ಅಂತ ಎಷ್ಟು ಉಪದೇಶ ಮಾಡಿದರೂ ಕೇಳಿಲ್ಲ. ಏನಾದರೂ ಇಂದ್ರನನ್ನು ಸಂಹಾರ ಮಾಡುವಂತಹ ಒಬ್ಬ ಮಗ ನನಗೆ ಬೇಕು, ಆ ರೀತಿ ನೀವು ನನಗೆ ಅನುಗ್ರಹವನ್ನು ಮಾಡಿ ಏನಾದರೂ ಉಪದೇಶವನ್ನು ಮಾಡಬೇಕು ಅಂತ ಹೇಳಿದಾಗ ಪುಂಸವನ ವ್ರತವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಆ ಪುಂಸವನ ವ್ರತವನ್ನು ನೀವು ಮಾಡಬೇಕು, ಆದರೆ ಬಹಳ ಶುದ್ಧಿಯನ್ನು ಕಾಪಾಡಿಕೊಳ್ಳಬೇಕು. ನಿತ್ಯದಲ್ಲಿಯೂ ಶುದ್ಧರಾಗಿಯೇ ದೇವರ ಸೇವೆಯನ್ನು ಮಾಡಬೇಕು. ಅದರಲ್ಲಿಯೂ ವಿಶೇಷವಾಗಿ ವ್ರತ ನಿಯಮಾದಿಗಳನ್ನು ಮಾಡುವಾಗ ಇನ್ನಷ್ಟು ಶುದ್ಧಿಯನ್ನು ಕಾಪಾಡಿಕೊಳ್ಳಬೇಕು. ಅದು ನಿನಗೆ ಮಾಡುವುದಕ್ಕಾಗೋದಾದರೆ ಈ ವ್ರತವನ್ನು ಮಾಡಬಹುದು ಅಂತ ಅವಶ್ಯವಾಗಿ ಮಾಡ್ತೇನೆ ಅಂತ ಒಪ್ಪಿಕೊಂಡಿದ್ದಾಳೆ ದಿತಿದೇವಿ. ಸರಿ, ಕಶ್ಯಪರು ಉಪದೇಶ ಮಾಡಿದರು, ಯಾವ ಕ್ರಮದಲ್ಲಿ ಮಾಡಬೇಕು ಅಂತೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಅವರು ಸೂಚನೆ ಮಾಡಿದ, ಆದೇಶ ಮಾಡಿದ ರೀತಿಯಲ್ಲಿ ವ್ರತವನ್ನು ಅನುಷ್ಠಾನ ಮಾಡ್ತಾ ಇದ್ದಾಳೆ. ಒಂದು ದಿನ ಭೋಜನವನ್ನು ಮಾಡಿ, ಅರ್ಥಾತ್ ಏನನ್ನೋ ತಿಂದು
ಸ್ವೀಕಾರ ಮಾಡಿ ಕೈಕಾಲು ತೊಳೆಯದೆ ಹಾಗೇ ಉಚ್ಚಿಷ್ಟಳಾಗಿ ಮಲಗಿಬಿಟ್ಟಿದ್ದಾಳೆ. ವರ್ಷ ಇಡೀ ಮಾಡಿದಂತಹ ವ್ರತ ನಿಷ್ಠೆಯಿಂದ ಮಾಡಿದ್ದಾಳೆ. ಒಂದು ದೋಷವೂ ಇಲ್ಲದೇ ಇದ್ದ ಹಾಗೆ, ತಪ್ಪಿಲ್ಲದೆ ಇರೋ ಹಾಗೆ ವ್ರತವನ್ನು ಆಚರಣೆ ಮಾಡಿದ್ದಾಳೆ. ಇಷ್ಟಾದರೂ ಒಂದು ಸಣ್ಣ ತಪ್ಪು. ಇಂದ್ರದೇವರು ಕಾಯ್ತಾ ಇದ್ದರು ಇದಕ್ಕಾಗಿಯೇ. ಗೊತ್ತು ಅವರಿಗೆ, ನನ್ನನ್ನು ಸಂಹಾರ ಮಾಡುವಂತಹ ಒಬ್ಬ ಮಗ ಬೇಕು ಅಂತ ಇವಳು ವ್ರತ ಮಾಡ್ತಾ ಇದ್ದಾಳೆ ಅಂತ ಇಂದ್ರದೇವರಿಗೆ ಗೊತ್ತು. ಇಷ್ಟು ಗೊತ್ತಾದರೂ ಇಂದ್ರದೇವರು ಸೇವೆಗೆ ಅಂತ ಬಂದಿದ್ದಾರೆ. ನೀನು ಬಹಳ ದೊಡ್ಡ ವ್ರತ ಮಾಡ್ತಾ ಇದ್ದೀಯಂತೆ, ಈ ವ್ರತಕ್ಕೆ ನಾನು ನಿನ್ನ ಮಗನಾಗಿ ಸೇವೆಯನ್ನು ಮಾಡ್ತೇನೆ ಅಂತ. ಅವಳಿಗೂ ಆಶ್ಚರ್ಯ ಅನ್ನಿಸ್ತು. ಇಂದ್ರನನ್ನೇ ಕೊಲ್ಲುವ ಮಗ ಬೇಕು ಅಂತ ನಾನು ವ್ರತ ಮಾಡಿದರೆ ಅವನು ಸೇವೆ ಮಾಡೋದಕ್ಕೆ ಬರ್ತಾನೆ ಅಂದರೆ ಇಂದ್ರನ ಔದಾರ್ಯ ಇದು ಅದ್ಭುತ, ಆಶ್ಚರ್ಯ ಅಂತ ಅನಿಸಿದೆ. ಸರಿ, ಭಗವಂತನ ಇಚ್ಛೆ ಅಂತ ಸುಮ್ಮನಿದ್ದಾಳೆ. ಅಂತಹ 3 ಲೋಕಗಳ ಒಡೆಯನಾದಂತಹ ಇಂದ್ರ, ತತ್ವಾಭಿಮಾನಿ ದೇವತೆ, ಅಂತಹ ಮಹಾನುಭಾವನಾಗಿದ್ದರೂ ಕೂಡ ಇವಳಲ್ಲಿ ತಪ್ಪಿಲ್ಲದೆ ಇದ್ದರೆ ಇವಳ ಅಪೇಕ್ಷೆಗೆ ವಿರುದ್ಧವಾಗಿ ಮಾಡೋದಕ್ಕೆ ಅವನಿಗೂ ಸಾಧ್ಯ ಇರಲಿಲ್ಲ. ಕಾಯ್ತಾ ಇದ್ದಾನೆ ಹೊರತು ಏನೋ ತನ್ನ ಈಚೆಗೆ ಬಂದದ್ದು ಮಾಡಲಿಕ್ಕೆ ಆಗಲಿಲ್ಲ. ಅರ್ಥ ಮಾಡಿಕೊಳ್ಳಿ, ನಾವು ನಮಗೆ ವಿಹಿತವಾದ ಧರ್ಮವನ್ನು, ಕರ್ಮಗಳನ್ನು ಚೆನ್ನಾಗಿ ಮಾಡ್ತಾ ಇದ್ದರೆ ದೇವತೆಗಳು ಮಹಾಸಮರ್ಥರಾಗಿದ್ದರೂ ನಮಗೆ ಪೀಡೆ ಕೊಡೋದಿಲ್ಲ. ನಮ್ಮಲ್ಲೇನಾದರೂ ಲೋಪದೋಷಗಳಿದ್ದರೆ ಮಾತ್ರ ಆಗ ದೇವತೆಗಳು ನಮಗೆ ಶಿಕ್ಷೆಯನ್ನು ಕೊಡ್ತಾರೆ. ಅಸುರರು ಇದೊಂದು ಅವಕಾಶ ಅಂತ ತಿಳಿದು ನಾನಾ ರೀತಿಯಿಂದ ನಮಗೆ ಪೀಡೆಯನ್ನು ಕೊಡುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕಾಗಿ ಮನುಷ್ಯ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ತನ್ನ ಕರ್ತವ್ಯ ಕರ್ಮಗಳನ್ನು ಮಾಡುವುದರ ವಿಷಯದಲ್ಲಿ ಬಹಳ ಜಾಗರೂಕನಾಗಿರಬೇಕು ಅನ್ನುವುದನ್ನು ಹರಿವಂಶ ಹಾಗೂ ಶ್ರೀಮದ್ ಭಾಗವತಗಳು ನಮಗೆ ತಿಳಿಸಿಕೊಡ್ತಾ ಇದೆ. ಅಕೃತ್ವಾ ಪಾದಯೋ ಶೌಚಂ ಜಿತಿ ಶಯನಮಾವಿಶತ್. ಅಷ್ಟೇ, ಪಾದವನ್ನು ತೊಳೆದು ಕೈ ತೊಳೆದು ಎಲ್ಲ ಒರೆಸಿಕೊಂಡು ಮಲಗಬೇಕಾಗಿತ್ತು. ಅಷ್ಟನ್ನು ಮರೆತಿದ್ದಾಳೆ. ಓ, ಹಾಗಾದರೆ ವ್ರತಾಚರಣೆಯನ್ನು ಮಾಡಬೇಕಾದಾಗ ಮಾಡಬೇಕಾದ ಕರ್ತವ್ಯ ಕರ್ಮಗಳನ್ನು ಮಾಡಿಲ್ಲ ಅನ್ನೋದಕ್ಕೋಸ್ಕರ ಇಂದ್ರದೇವರು ಉದರದಲ್ಲಿಯೇ ಪ್ರವೇಶ ಮಾಡಿ ಸೂಕ್ಷ್ಮ ರೂಪದಿಂದ ಆ ಗರ್ಭವನ್ನು 7 ಭಾಗ ಮಾಡಿದ್ದಾರೆ. ಅವುಗಳು ಅಳೋದಕ್ಕೆ ಪ್ರಾರಂಭ ಮಾಡಿದರೆ ಒಂದೊಂದರಲ್ಲಿ ಮತ್ತೆ 7 ಭಾಗ ಮಾಡಿದರು. 49 ಜನ ಮರುತ್ ಮಾರೋದೀಹಿ, ಅಳಬೇಡ ಅಳಬೇಡ ಅಂತ ಅವರಿಗೆ ಹೇಳಿದ್ದಕ್ಕೆ ಮರುತ್ ಎಂಬ ಹೆಸರನ್ನು ಪಡೆದುಕೊಂಡು ಅವರೆಲ್ಲ ಹುಟ್ಟಿ ಬಂದಿದ್ದಾರೆ. ಆಶ್ಚರ್ಯ ಆಗಿದೆ ದಿತಿದೇವಿಗೆ. ಒಬ್ಬ ಮಗನಾಗಬೇಕು ಅಂತ ನಾನು ವ್ರತ ಮಾಡಿದರೆ 49 ಜನ ಹುಟ್ಟಿದ್ದಾರಲ್ಲ ಅಂತ. ಅವರೆಲ್ಲರೂ ಕೂಡ ದೇವತೆಗಳು. ಅವರು ಮೂಲತಃ ಇವರೆಲ್ಲ ಭಾರತೀ ದೇವಿಯಿಂದ ಹುಟ್ಟಿದವರು. ವಾಯುದೇವರಿಂದ ಭಾರತೀ ದೇವಿಯಲ್ಲಿ ಹಿಂದೊಮ್ಮೆ ಜನಿಸಿದವರೇ. ಪುನಃ ಈಗ ಕಶ್ಯಪರಿಂದ ದಿತಿಯಲ್ಲಿ ಹುಟ್ಟಿ ಬರ್ತಾ ಇದ್ದಾರೆ. ಋಗ್ಭಾಷ್ಯದಲ್ಲಿ ಬಹಳ ಅದ್ಭುತವಾಗಿ ಇವರ ಬಗ್ಗೆ ಶ್ರೀಮದಾಚಾರ್ಯರೆಲ್ಲ ವರ್ಣನೆ ಮಾಡಿದ್ದಾರೆ. ಮಹಾಜ್ಞಾನಿಗಳು, ಮಹಾಸಮರ್ಥರು, ಪರ್ವತಗಳನ್ನು ಎತ್ತಿ ಹಾಕುವ ಸಾಮರ್ಥ್ಯ, ನಾನಾ ವಿಧವಾದಂತಹ ಕಾರ್ಯಗಳನ್ನು ಮಾಡುವ ಶಕ್ತಿ ಸಾಮರ್ಥ್ಯಗಳಿವೆ. ಜ್ಞಾನದಲ್ಲಿಯೂ, ಬಲದಲ್ಲಿಯೂ, ವೀರ್ಯದಲ್ಲಿಯೂ, ಎಲ್ಲ ಗುಣಗಳಲ್ಲಿಯೂ ಅತೀ ಉತ್ತಮರು. ಯಾಕೆ ಅನ್ನೋದಕ್ಕೆ ಶ್ರೀಮದಾಚಾರ್ಯರ ಕಾರಣ ಕೊಡ್ತಾರೆ. ತಂದೆ ತಾಯಿ ಅಂಥವರಿದ್ದಾರೆ ನೋಡಿ ಅಂತಾರೆ. ಸಾಕ್ಷಾತ್ ಜೀವೋತ್ತಮರಾದ ವಾಯುದೇವರು ಹಾಗೂ ಭಾರತೀದೇವಿ ಅಂಥವರ ಪುತ್ರರು ಅಂದ ಮೇಲೆ ಇವರ ಸಾಮರ್ಥ್ಯ ಎಷ್ಟು ಅದ್ಭುತ ಅಂತ. ಅಂಥ ಮಹಾನುಭಾವರು ಅವರು ಕಶ್ಯಪರಿಂದ ದಿತಿದೇವಿಯಲ್ಲಿ ಪುನಃ ಜನಿಸಿ ಬಂದಿದ್ದಾರೆ. ಇಂದ್ರನ ಅನುಚರರಾಗಿ ದೇವತೆಗಳ ಗಣದಲ್ಲಿ ಸೇರಿಕೊಂಡು ಇಂದ್ರನಿಗೆ ಸಹಾಯಕರಾಗಿ ಹೋಗಿದ್ದಾರೆ. ಇಂದ್ರನ ವಿರೋಧ ಸಂಹಾರ ಮಾಡುವುದಂತೂ ದೂರ ಉಳಿಯಿತು, ವಿರೋಧ ಪಕ್ಷದಲ್ಲಿಯೂ ಇಲ್ಲದಂತೆ ಇಂದ್ರನ ಅನುಚರರಾಗಿ, ಸಹಾಯಕರಾಗಿ ದೇವಗಣಕ್ಕೆ ಸೇರಿಕೊಂಡು ಮರುದ್ದೇವತೆಗಳೆಲ್ಲ ಹೊರಟಿದ್ದಾರೆ. ದಿತಿದೇವಿಗೆ ಬಹಳ ಆಶ್ಚರ್ಯ ಆಗಿದೆ. ಭಗವಂತನ ಸಂಕಲ್ಪ ಹೇಗಿದೆ. ನಾವು ಅಂದುಕೊಂಡದ್ದು ಒಂದು, ಭಗವಂತನ ಸಂಕಲ್ಪ ಒಂದು. ಸರಿ, ನನ್ನಿಂದ ಏನೋ ಒಂದು ದೊಡ್ಡ ಅಪರಾಧ ಆಗ್ತಾ ಇತ್ತು, ಅದನ್ನು ದೇವರು ತಪ್ಪಿಸಿದ ಅಂತ ಸಂತೋಷಪಟ್ಟಿದ್ದಾಳೆ. ಈ ರೀತಿ ಆ ಮರುದ್ದೇವತೆಗಳ ಅವತಾರವಾಗಿದೆ ಅಂತ ತಿಳಿಸ್ತಾರೆ. ಮರುತಾಂಚ ಶುಭೇ ಜನ್ಮ ಶುಭಂ ಜನ್ಮ ಶೃಣ್ವತಃ ಪಠತೋಪಿ ವಾ ನಾವೃತ್ತಿ ಭಯಮಸ್ತೀಹ ಪರಲೋಕ ಭಯಂಕುತಃ. ಈ ಮರುದ್ದೇವತೆಗಳ ಅವತಾರದ ಕಥೆಯನ್ನು ಕೇಳಿದರೆ ಯಾವುದೇ ವಿಧವಾಗಿರತಕ್ಕಂತಹ ಭಯ ಇಲ್ಲ.
ನರಕಾದಿ ಭಯ ಇಲ್ಲ, ಪುನರ್ಜನ್ಮದ ಭಯವೇ ಇಲ್ಲ. ಅಷ್ಟು ಉತ್ತಮವಾದಂತಹ ಸ್ಥಾನ ಆ ಮರುದ್ದೇವತೆಗಳ ಅನುಗ್ರಹದಿಂದ ಸಿಗತ್ತೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಹಿಂದೆ ಪೃಥುಚಕ್ರವರ್ತಿಯ ಕಥೆಯನ್ನು ಸಂಕ್ಷೇಪವಾಗಿ ಹೇಳಿದರು. ಅದರ ಬಗ್ಗೆ ವಿಸ್ತಾರವಾಗಿ ಮತ್ತೆ ತಿಳಿಸ್ತಾ ಇದ್ದಾರೆ. ಬ್ರಹ್ಮದೇವರು ಪೃಥುಚಕ್ರವರ್ತಿಗೆ ದೊಡ್ಡದಾದ ರಾಜ್ಯವನ್ನು ಕೊಟ್ಟರು. ಆ ವೇನನ ಶರೀರವನ್ನು ಮಥನ ಮಾಡಿದಾಗ ಪೃಥು ಹಾಗೂ ಅರ್ಚಿ ಇವರಿಬ್ಬರು ಅವತಾರ ಮಾಡಿದ್ದಾರೆ. ಪೃಥುವಿನಲ್ಲಿ ಪರಮಾತ್ಮನ, ಅರ್ಚಿಯಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ. ಅಂತಹ ಪೃಥುಚಕ್ರವರ್ತಿಗೆ ದೊಡ್ಡದಾದ ರಾಜ್ಯದ ಜವಾಬ್ದಾರಿಯನ್ನು ಒಪ್ಪಿಸಿ ಬ್ರಹ್ಮದೇವರು ಆದೇಶ ಮಾಡಿದ್ದಾರೆ, ಚೆನ್ನಾಗಿ ರಾಜ್ಯವನ್ನು ಪರಿಪಾಲನೆ ಮಾಡಬೇಕು ಅಂತ. ಇದೇ ಸಂದರ್ಭದಲ್ಲಿ ಬ್ರಹ್ಮದೇವರು ಅನೇಕರಿಗೆ ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಅವರವರಿಗೆ ಒಂದೊಂದೊಂದೊಂದು ರಾಜ್ಯವನ್ನು ಒಪ್ಪಿಸಿದ್ದಾರೆ. ಯಾರು ಯಾವುದಕ್ಕೆ ರಾಜರು, ಯಾರು ಯಾವುದಕ್ಕೆ ನಿಯಾಮಕರು, ಅವರೆಲ್ಲರ ಅನುಸಂಧಾನವನ್ನು ನಾವು ಮಾಡಬೇಕು. ಈ ಪೃಥ್ವಿಯನ್ನು ಪೃಥ್ವಿ ಅಂತ ಕರೆಯೋದು ಈ ಪೃಥುರಾಜ. ಈ ಪೃಥ್ವಿಯಲ್ಲಿ ಏರುಪೇರೆಲ್ಲ ಇತ್ತು, ತಗ್ಗು ದಿನ್ನೆಗಳು, ಅವುಗಳೆಲ್ಲವನ್ನು ಸಮವಾಗಿ ಮಾಡಿ ಪಟ್ಟಣ, ಗ್ರಾಮ ಇವುಗಳ ವ್ಯವಸ್ಥೆಯನ್ನು ಮಾಡಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಪೃಥ್ವಿಯ ಮೇಲೆ ಜೀವನವನ್ನು ನಡೆಸುವಂತೆ ಮಾಡಿದವನೇ ಇವನು ಅನ್ನೋದಕ್ಕೆ ಇವನ ಹೆಸರಿನಿಂದ ಅದಕ್ಕೆ ಪೃಥ್ವಿ ಅಂತ ಹೆಸರು ಬಂತು. ಹರಿವಂಶ ಹೇಳ್ತದೆ, ಇವನು ಮಾಡಿದ ಚರಿತ್ರೆಯೆಲ್ಲ ಪ್ರಾತಸ್ಮರಣೀಯ ಅಂತ. ಅಷ್ಟು ಭಗವಂತನ ವಿಶೇಷ ಸನ್ನಿಧಾನ ಇರೋದರಿಂದ ಆ ಪೃಥುಚಕ್ರವರ್ತಿ ಮಾಡಿದ ಅದ್ಭುತ ಕಾರ್ಯಗಳೇನಿವೆ ಅವುಗಳನ್ನು ಪ್ರಾತಸ್ಮರಣೆ ಮಾಡಬೇಕು ಅಂತ. ಅಷ್ಟೆಲ್ಲ ಸ್ಮರಣೆ ಮಾಡಲಿಕ್ಕೆ ಎಲ್ಲ ಆಗುತ್ತೆ ನೋಡಿ. ಪೃಥ್ವಿಯ ಸ್ಮರಣೆ ಮಾಡಿಬಿಟ್ರೆ ಆ ಪೃಥ್ವಿ ಅನ್ನೋ ಹೆಸರಿನೊಳಗೆ ಪೃಥುವಿನ ಸ್ಮರಣೆಯೂ ಬಂತು. ಅದಕ್ಕಾಗಿ ಪ್ರಾತಃ ಕಾಲದಲ್ಲಿ ಎದ್ದು ಪೃಥ್ವೀದೇವಿಯ ಸ್ಮರಣೆಯನ್ನು ನಾವು ಮಾಡಿದರೆ ಪೃಥುರಾಜನ ಸ್ಮರಣೆಯೂ ಬಂದಂತೇನೆ. ಪೃಥ್ವೀದೇವಿಯ ವಿಶೇಷವಾದ ವ್ಯವಸ್ಥೆಯನ್ನು ಮಾಡಿ ಒಂದು ಸುವ್ಯವಸ್ಥಿತವಾದ ಕಲ್ಪನೆಯನ್ನು ಮಾಡಿಕೊಟ್ಟಂತಹ ವ್ಯಕ್ತಿ ಆ ಪೃಥುಚಕ್ರವರ್ತಿ ಎಂಬುದಾಗಿ ನಾವು ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ. ಬ್ರಾಹ್ಮಣರಿಗೆ ಹಾಗೂ ನಕ್ಷತ್ರಗಳಿಗೆ, ಗ್ರಹಗಳಿಗೆ, ಎಲ್ಲ ಬಳ್ಳಿಗಳು, ಯಜ್ಞ, ತಪಸ್ಸು ಇವುಗಳೆಲ್ಲದಕ್ಕೂ ರಾಜನಾಗಿ, ಒಡೆಯನಾಗಿ ಚಂದ್ರನನ್ನು ನೇಮನ ಮಾಡಿದ್ದಾರೆ. ಚೆನ್ನಾಗಿ ನಾವು ಚಿಂತನೆ ಮಾಡಬೇಕು. ಬ್ರಾಹ್ಮಣರೆಲ್ಲ ನಮ್ಮ ಬ್ರಾಹ್ಮಣ್ಯವನ್ನು ಚೆನ್ನಾಗಿ ಉಳಿಸಿಕೊಳ್ಳಬೇಕು ಅಂತಾದರೆ ಆ ಚಂದ್ರನ ವಿಶೇಷವಾದ ಅನುಗ್ರಹವನ್ನು ಪಡೆಯಬೇಕು. ಬ್ರಾಹ್ಮಣರ ರಾಜ. ಬ್ರಾಹ್ಮಣರು ತಮಗೆ ಬಂದ ಕಷ್ಟಗಳ ಪರಿಹಾರವನ್ನು ಮಾಡುವುದಕ್ಕಾಗಿಯೂ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿಯೂ ಚಂದ್ರನಿಗೆ ಶರಣು ಹೋಗಬೇಕು. ತಮ್ಮ ಬ್ರಾಹ್ಮಣ್ಯದ ಸಂರಕ್ಷಣೆಗಾಗಿಯೂ ಚಂದ್ರನಿಗೆ ಶರಣು ಹೋಗಬೇಕು. ಬ್ರಹ್ಮಜ್ಞಾನವನ್ನು ಸಂಪಾದನೆ ಮಾಡುವಂತಹ ಬ್ರಾಹ್ಮಣನಾಗಿ ಹುಟ್ಟಿ ಮಾಡಬೇಕಾದಂತಹ ಕರ್ತವ್ಯಗಳನ್ನು ಮಾಡೋದಕ್ಕೋಸ್ಕರವಾಗಿಯೂ ಕೂಡ ಆ ಚಂದ್ರನಿಗೆ ಶರಣು ಹೋಗಬೇಕು ಅನ್ನುವುದರ ಸೂಚನೆಯನ್ನು ನೀಡುತ್ತಾ ಇದ್ದಾರೆ. ದ್ವಿಜರಾಜ ಅಂತ ಕರೆಯೋದು ಅದಕ್ಕಾಗಿಯೇ ಚಂದ್ರನನ್ನು. ಅದರಂತೆ ಎಲ್ಲ ವನಸ್ಪತಿಗಳಿಗೆ, ನಕ್ಷತ್ರಾದಿಗಳಿಗೂ ಅವನು ರಾಜನಾಗಿದ್ದಾನೆ. ಯಜ್ಞಗಳಿಗೆ, ತಪಸ್ಸುಗಳಿಗೆ ರಾಜನಾಗಿದ್ದಾನೆ. ನಾವು ಜೀವನದಲ್ಲಿ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಯಜ್ಞ, ದಾನ, ತಪಸ್ಸನ್ನು ಎಲ್ಲರೂ ಮಾಡಲೇಬೇಕು. ನ ತ್ಯಾಜ್ಯಂ ಕಾರ್ಯಮೇವ ತತ್ ಅಂತ. ಅಂತಹ ಯಜ್ಞದಾನ ತಪಸ್ಸುಗಳನ್ನು ಮಾಡಬೇಕು ಅಂತಾದರೆ ಚಂದ್ರದೇವರಿಗೆ ವಿಶೇಷವಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಅಂತ ನಾವಿಲ್ಲಿ ತಿಳಿಯಬೇಕು. ಶ್ರೀಮದ್ ಆಚಾರ್ಯರು ಕೂಡ ಐತಿರೇಯ ಭಾಷ್ಯದಲ್ಲಿ ಹೇಳಿದ ಹಾಗೆ ಯಜ್ಞದ ಪ್ರೇರಕ ಹಾಗೆ ಇಂದ್ರ, ಯಜ್ಞ ಸಾಧನಗಳ ಬಗ್ಗೆ, ಯಜ್ಞ ಸಾಧನ ಸಂಭಾರಗಳನ್ನು ನಾವು ಸಂಗ್ರಹ ಮಾಡುವುದಕ್ಕೆ ಚಂದ್ರದೇವರ ವಿಶೇಷವಾದ ಅನುಗ್ರಹ ಬೇಕು. ಚಂದ್ರದೇವರು ನಮ್ಮ ಮನಸ್ಸಿಗೆ ಪ್ರಚೋದನೆಯನ್ನು ಮಾಡಬೇಕು. ಆ ಯಜ್ಞ ಸಾಧನಗಳನ್ನೆಲ್ಲ, ನಮ್ಮ ಜೀವನವೇ ಒಂದು ಯಜ್ಞ. ಹಾಗೂ ಜೀವನದಲ್ಲಿ ಮಾಡುವಂತಹ ನಾನಾ ವಿಧ ಯಜ್ಞಗಳು, ದ್ರವ್ಯಯಜ್ಞ, ಜ್ಞಾನಯಜ್ಞ ಮೊದಲಾದ ಯಜ್ಞಗಳು, ಆ ತರಹದ ಯಜ್ಞಗಳನ್ನು ಮಾಡುವುದಕ್ಕೆ, ಯಜ್ಞ ಸಾಧನಗಳನ್ನು ಸಂಗ್ರಹಿಸುವುದಕ್ಕೆ, ಆ ಪ್ರವೃತ್ತಿ ನಮ್ಮಲ್ಲಿ ಬರೋದಕ್ಕೆ ಚಂದ್ರದೇವರ ವಿಶೇಷವಾದಂತಹ ಅನುಗ್ರಹ ನಮಗಿರಬೇಕು ಅನ್ನುವುದನ್ನು ಇಲ್ಲಿ ತಿಳಿಯಬೇಕು. ಸಮಗ್ರವಾದ ಜಲತತ್ವಕ್ಕೆ ವರುಣದೇವರನ್ನು ರಾಜನನ್ನಾಗಿ ಮಾಡಿದ್ದಾನೆ, ಅಭಿಮಾನಿ ದೇವತೆಯನ್ನಾಗಿ ಮಾಡಿದ್ದಾರೆ. ಅದರಂತೆ ಎಲ್ಲ ರಾಜರಿಗೆ ಕುಬೇರ ಅವನು ರಾಜನಾಗಿದ್ದಾನೆ. ರಾಜ ಅದಕ್ಕಾಗಿಯೇ ರಾಜರಾಜಾಯತೆ ಅಂತಂತಾರೆ.
ರಾಜರಾಜ ಅಂತ. ಕುಬೇರ ಯಾಕೆ ಅಂದರೆ ರಾಜರಿಗೆಲ್ಲ ಅವನು ರಾಜ ಅನ್ನೋದಕ್ಕೆ ಅವನಿಗೆ ರಾಜರಾಜ ಅಂತ ಕರೆಯೋದು. ರಾಜ್ಞಾಂ ವೈಶ್ರವಣಂ ಪ್ರಭುಂ, ಅವನು ರಾಜರಿಗೂ ರಾಜ. ಉಳಿದವರಿಗೆ ಬೃಹಸ್ಪತಿ ರಾಜನಾಗಿದ್ದಾರೆ. ಅದರಂತೆ ಶುಕ್ರಾಚಾರ್ಯರು ಎಲ್ಲ ಭೃಗುಗಳಿಗೆ, ಆದಿತ್ಯರಿಗೆ ವಿಷ್ಣು, ಅಷ್ಟವಸುಗಳಲ್ಲಿ ಅಗ್ನಿ, ಪ್ರಜಾಪತಿಗಳಿಗೆ ದಕ್ಷ ಪ್ರಜಾಪತಿ, ಮರುದ್ದೇವತೆಗಳಿಗೆಲ್ಲ ಇಂದ್ರ, ದೈತ್ಯ ದಾನವರಿಗೆಲ್ಲ ಪ್ರಹ್ಲಾದ ಇವನು ರಾಜನಾಗಿದ್ದಾನೆ. ಪಿತೃಗಳಿಗೆ ಯಮ, ಸಾಧ್ಯರಿಗೆ ಸರ್ವೋತ್ತಮನಾದ ನಾರಾಯಣ ಸರ್ವನಿಯಾಮಕ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಭಗವಂತ ಒಂದು ರಾಜ್ಯವನ್ನು ತಾನು ತೆಗೆದುಕೊಂಡವರಂತೆ, ಉಳಿದವರಿಗೆಲ್ಲ ಹಂಚಿಕೊಟ್ಟ ಹಾಗೆ ತಾನು ಮಾತೃಣಾಂ ವ್ರತವ್ರತಾನಂಚ ಮಂತ್ರಾಣಂಚ ತಥಾಗವಾಂ, ಗೋವುಗಳಿಗೆ, ಮಂತ್ರಗಳಿಗೆ, ವ್ರತಗಳಿಗೆ ಹಾಗೂ ಯಕ್ಷರಿಗೆ ಎಲ್ಲ ತರಹದ ಜೀವರಾಶಿಗಳಿಗೆ ಪರಮಾತ್ಮ ತಾನು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ರಾಜನಾಗಿಯೇ ಇದ್ದಾನೆ. ವಿಶೇಷವಾಗಿ ಅದನ್ನು ತೋರಿಸಿಕೊಂಡಿದ್ದಾನೆ. ರುದ್ರರಿಗೆಲ್ಲ ಮಹಾರುದ್ರದೇವರು, ಏಕಾದಶ ರುದ್ರರಲ್ಲಿ ಪ್ರಧಾನ ರುದ್ರರಾಗಿ ಶಂಕರ ಅವರು ರಾಜರಾಗಿದ್ದಾರೆ. ಹೀಗೆ ಅನೇಕರು ವಿವಿಧ ಕ್ಷೇತ್ರಗಳಲ್ಲಿ ರಾಜರಾಗಿದ್ದಾರೆ ಎಂಬುದಾಗಿ ಇಲ್ಲಿ ತಿಳಿಸ್ತಾರೆ. ಪೂರ್ವಾದಿ ದಿಕ್ಕುಗಳಿಗೆ ಪಾಲಕರನ್ನು ಮಾಡಿದ್ದಾನೆ. ಪೂರ್ವ ದಿಕ್ಕಿಗೆ ಸುಧನ್ವ, ದಕ್ಷಿಣ ದಿಕ್ಕಿಗೆ ಶಂಖ, ಪಶ್ಚಿಮ ದಿಕ್ಕಿಗೆ ಕೇತುಮಾನ್, ಉತ್ತರ ದಿಕ್ಕಿನಲ್ಲಿ ಹಿರಣ್ಯರೋಮ ಅಂತ ಹೀಗೆ 4 ದಿಕ್ಕುಗಳಿಗೆ 4 ಜನರನ್ನು ನಿಯಾಮಕರನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಬ್ರಹ್ಮದೇವರು ಅಂತ ಸಂಕ್ಷಿಪ್ತವಾಗಿ ಜನಮೇಜಯನಿಗೆ ವೈಶಂಪಾಯನರು ಹೇಳಿದಾಗ, ಪೃಥುರಾಜನ ಚರಿತ್ರೆಯನ್ನು ನನಗೆ ಸಂಕ್ಷಿಪ್ತವಾಗಿ ಕೇಳಿದ್ದಕ್ಕೆ ತೃಪ್ತಿ ಇಲ್ಲ, ವಿಸ್ತೃತವಾಗಿ ವರ್ಣನೆ ಮಾಡಬೇಕು ಎಂಬುದಾಗಿ ಕೇಳಿದ್ದಾರೆ. ಶುದ್ಧನಾಗಿ ಕೇಳಬೇಕಪ್ಪ ಜನಮೇಜಯ, ಅತಿಶುದ್ಧರಾಗಿ ಬಹಳ ಪರಿಶುದ್ಧವಾದ ಉದಾರವಾದ ಹೃದಯದಿಂದ ಭಕ್ತಿಶ್ರದ್ಧೆಗಳಿಂದ ಆ ಪೃಥುರಾಜನ ಚರಿತ್ರೆಯನ್ನು ಕೇಳಬೇಕು. ಶ್ರದ್ಧೆಯಿಂದ ಕೇಳು ಅಂತ ಪೃಥುರಾಜನ ಚರಿತ್ರೆಯನ್ನು ವರ್ಣನೆ ಮಾಡ್ತಾರೆ. ನಿನ್ನೆ ದಿವಸ ನೀವೆಲ್ಲ ಕೇಳಿದ್ದೀರಿ. ಆ ಪೃಥುರಾಜ ತಾನು ಪೃಥ್ವಿ ಸುಭಿಕ್ಷೆಯನ್ನು ನೀಡದಾಗ ಪೃಥ್ವಿಯನ್ನು ನಿಗ್ರಹ ಮಾಡುವುದಕ್ಕೆ ಹೊರಟು ಪೃಥ್ವಿಯ ಸೂಚನೆಯಂತೆ ಆ ಧರಾದೇವಿ ಗೋರೂಪದಲ್ಲಿ ಬಂದು ಇವನಿಗೆ ಸೂಚನೆ ಕೊಟ್ಟ ರೀತಿಯಲ್ಲಿ ಅತ್ಯಂತ ಶುದ್ಧರಾದ ಧಾರ್ಮಿಕರಾದಂತಹ ವ್ಯಕ್ತಿಗಳು ಅವರನ್ನು ನೀನು ಕರೆದುಕೊಂಡು ಬಂದರೆ ಅವರನ್ನು ನೋಡಿ ನಾನು ಹಾಲು ಕೊಡ್ತೇನೆ. ಶ್ರೀಮದ್ ಭಾಗವತದಲ್ಲಿಯೂ ಈ ವಿಷಯ ಬರುತ್ತದೆ, ಚತುರ್ಥ ಸ್ಕಂಧದಲ್ಲಿ ಹರಿವಂಶದಲ್ಲಿಯೂ ಬರುತ್ತದೆ. ಕೊಟ್ಟದ್ದು ಹಾಲು, ಅವರು ಬಯಸಿದ್ದು ಬೇರೆ ಬೇರೆ ಪದಾರ್ಥಗಳನ್ನು. ಹೇಗೆ ಅವರಿಗೆ ಬೇರೆ ಬೇರೆ ಪದಾರ್ಥಗಳು ಸಿಕ್ಕದ್ದು ಅಂತ ಅದಕ್ಕೆ ಶ್ರೀಮದ್ ಭಾಗವತದ ವ್ಯಾಖ್ಯಾನದಲ್ಲಿ ಯಾದವಾರ್ಯರು ಹೇಳ್ತಾರೆ, ಗೋರೂಪದಲ್ಲಿದ್ದ ಪೃಥ್ವಿ ತಾನು ಹಾಲನ್ನು ನೀಡಿದರೂ ಕೂಡ ಅದು ಅವರವರಿಗೆ ಬೇಕಾದ ವಸ್ತುವಿನ ರೂಪದಲ್ಲಿ ಪರಿಣಾಮವನ್ನು ಹೊಂದಿ ಅವರಿಗೆ ಲಭಿಸಿದೆ. ಅಂತಹ ಒಂದು ವಿಶಿಷ್ಟವಾದ ಭಗವಂತನ ಅಚಿಂತ್ಯವಾದ ಅದ್ಭುತವಾದ ಶಕ್ತಿಯಿಂದ ಆ ಹಾಲು ಅವರವರಿಗೆ ಬೇಕಾದ ವಸ್ತುವಿನ ರೂಪದಲ್ಲಿ ಪರಿಣಾಮಗೊಂಡಿದೆ ಎಂಬುದಾಗಿ ಇಲ್ಲಿ ತಿಳಿಸ್ತಾರೆ. ಯಾರು ಉತ್ತಮರಾದವರು ವತ್ಸದ ರೂಪದಲ್ಲಿ ಬಂದರು ಅಂತ ಸ್ವಯಂಭುವ ಮನುವನ್ನೇ ಕರುವನ್ನಾಗಿ ಎದುರಿಗೆ ನಿಲ್ಲಿಸಿದ್ದಾನೆ ಪೃಥುಚಕ್ರವರ್ತಿ. ಬೇಡಿದ ಸಸ್ಯಗಳು ಸಂಪತ್ತಿ ಸಮೃದ್ಧವಾದಂತಹ ಸಸ್ಯ ಸಂಪತ್ತು ಬೆಳೆಯುವಂತೆ ಪೃಥ್ವೀದೇವಿ ತಾನು ಹಾಲನ್ನು ನೀಡಿದ್ದಾಳೆ. ಅದೇ ರೀತಿ ದೇವತೆಗಳು ಇಂದ್ರದೇವರನ್ನು ಮುಂದೆ ಮಾಡಿಕೊಂಡು ಬಂದಿದ್ದಾರೆ. ಅವರಿಗೆ ದೇವತೆಗಳಿಗೆ ಯೋಗ್ಯವಾದಂತಹ ಅನ್ನವನ್ನು ದೇವತೆಗಳಿಗೆ ಕೊಟ್ಟಿದ್ದಾಳೆ. ಪಿತೃಗಳಿಗೆ ಸ್ವಧಾ ಎಂಬಂತಹ ಅನ್ನ. ಹೀಗೆ ಅವರವರಿಗೆ ಬೇಕಾದ ಅನ್ನ, ಅವರವರಿಗೆ ಬೇಕಾದ ಸ್ಥಾನ, ಅವರವರಿಗೆ ಬೇಕಾದಂತಹ ಗುಣಗಳು, ಶಕ್ತಿ, ಸಾಮರ್ಥ್ಯಗಳು ಇವುಗಳನ್ನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಯಮದೇವರು ಬಂದಿದ್ದಾರೆ. ಎಲ್ಲರನ್ನ ಸಂಹಾರ ಮಾಡುವ ಶಕ್ತಿಯನ್ನು ಯಮದೇವರಿಗೆ ನೀಡಿದ್ದಾಳೆ. ನಾಗಗಳು ಬಂದಿವೆ, ಅವುಗಳಿಗೆ ವಿಷವನ್ನೇ ಕೊಟ್ಟಿದ್ದಾಳಂತೆ. ಎಷ್ಟು ವಿಚಿತ್ರ ಇದೆ ನೋಡಿ. ಭಗವಂತನ ಸಂಕಲ್ಪದಂತೆ ಅವರವರಿಗೆ ಯೋಗ್ಯವಾದ ಕಾಲದಲ್ಲಿ ಆಯುಷ್ಯ ತೀರಿದಾಗ ಅವರನ್ನು ಕಚ್ಚಬೇಕು, ಅವರಿಗೆ ವಿಷದಿಂದ ಬಾಧೆಯಾಗಬೇಕು, ಅಥವಾ ವಿಷದಿಂದ ಮರಣ ಆಗದಿದ್ದರೂ ಇನ್ನಿತರ ಬಾಧೆಗಳಾಗಬೇಕು ಅಂತ ಅವರವರ ಪಾಪಕರ್ಮಗಳಿಗೆ ತಕ್ಕಂತೆ ಆ ಶಿಕ್ಷೆಯನ್ನು ಕೊಡೋದಕ್ಕೆ ವಿಷ ನಾಗಗಳಿಗೆ ಬೇಕು ಅನ್ನೋದಕ್ಕೋಸ್ಕರ ಆ ವಿಷ ಅನೇಕ ಜನ ಇತ್ತೀಚೆಗೆ ಹೇಳ್ತಾ ಇರ್ತಾರೆ, ಇವತ್ತಿನ ಕಾಲದಲ್ಲಿ
ಎಲ್ಲವೂ ಕೂಡ ಕಲಬೆರಕೆಯಾದ ವಸ್ತುಗಳೇ, ಶುದ್ಧ ವಸ್ತುಗಳು ಸಿಗೋದಿಲ್ಲ ಅಂತ. ಎಷ್ಟರ ಮಟ್ಟಿಗೆ ಅಂತ ಸಾಯಬೇಕು ಅಂತ ಕೆಲವರು ವಿಷ ತೆಗೆದುಕೊಂಡರೂ ಸಾಯೋದಿಲ್ಲಂತೆ, ಯಾಕೆಂದರೆ ಅದು ಶುದ್ಧವಾದ ವಿಷ ಸಿಗೋದಿಲ್ಲ ಇವತ್ತು ಅಂತ. ಆ ಪರಿಸ್ಥಿತಿ ಆವತ್ತೂ ಬಂದಿತ್ತು. ವಿಷವೂ ಶುದ್ಧವಾದ ರೀತಿಯಲ್ಲಿ ಪಡೆದುಕೊಳ್ಳದೇ ಇರುವ ಪರಿಸ್ಥಿತಿ ಬಂದಾಗ ಪೃಥ್ವೀದೇವಿ ಆ ತಕ್ಷಕನನ್ನು ಮುಂದೆ ಮಾಡಿಕೊಂಡು ಬಂದಂತಹ ನಾಗಗಳಿಗೆ ವಿಷವನ್ನೇ ಹಾಲಿನ ರೂಪದಲ್ಲಿ ಕೊಟ್ಟಿದ್ದಾಳೆ. ಹೀಗೆ ನಾನಾ ವಿಧವಾದಂತಹ ಅಸುರರಿಗೆ ಮಾಯಾಶಕ್ತಿ ಇದೆ ಅಸುರರಿಗೆ ಅನ್ನೋದಕ್ಕಾಗಿ ದೇವತೆಗಳಿಗೆ ಬೆಲೆ ಇದೆ. ಆ ಎಲ್ಲ ಮಾಯೆಗಳನ್ನು ಗೆದ್ದು ದೇವತೆಗಳು ರಾಜ್ಯವನ್ನು ಆಳ್ತಾರೆ. ಭಕ್ತರಿಗೆ ಬಂದ ನಾನಾ ವಿಧವಾದಂತಹ ಆಸುರಿ ಶಕ್ತಿಗಳ ಪೀಡೆಯನ್ನು ತಮ್ಮ ಉಪಾಸನೆ ಮಾಡಿದವರಿಗೆ ಪರಿಹಾರ ಮಾಡ್ತಾರೆ ಅನ್ನೋದಕ್ಕಾಗಿ ಹರಿಸ್ಮೃತಿ ಸರ್ವ ವಿಪದ್ವಿಮೋಕ್ಷಿಣಿ, ನಾನಾ ವಿಧವಾದ ಮಾಯಾಯುದ್ಧಗಳನ್ನು ಆಡ್ತಾರೆ ದೇವತೆಗಳು ಜೊತೆಗೆ ದೈತ್ಯರು. ಕೇವಲ ಹರಿಸ್ಮರಣೆಯನ್ನು ಮಾಡಿ ಆ ಎಲ್ಲ ಮಾಯೆಯನ್ನು ಗೆಲ್ತಾರೆ. ಇಡೀ ಜಗತ್ತನ್ನೇ ತನ್ನ ಮಾಯೆಯಿಂದ ಬಂಧಿಸಿದ ಭಗವಂತನಿಗೆ ಈ ಸಾಮಾನ್ಯವಾದ ಅಸುರರ ಮಾಯೆಯನ್ನು ಗೆಲ್ಲುವುದು ಯಾವುದೇ ದೊಡ್ಡ ಮಹತ್ವದ ವಿಷಯವಲ್ಲ. ಅಂತಹ ಮಾಯೆಯನ್ನು ಮೀರಿ ಪರಮಾತ್ಮ ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾನೆ ಅನ್ನುವ ಒಂದು ವೈಶಿಷ್ಟ್ಯ ತಿಳಿಯಬೇಕಾದರೆ ಮಾಯೆ ಇದ್ದರೆ ತಾನೆ. ಹಸಿವಿದ್ದರೆ ಊಟಕ್ಕೆ ಮಹತ್ವ, ರಾತ್ರಿ ಇದ್ದರೆ ಹಗಲಿಗೆ ಮಹತ್ವ, ಮರಣ ಇದ್ದರೆ ಜೀವನಕ್ಕೆ ಮಹತ್ವ. ಹಾಗೆ ಆ ಮಾಯೆ ಇದ್ದರೆ ಸಾತ್ವಿಕ ಗುಣಗಳಿಂದ ಸಜ್ಜನರು ಆ ಮಾಯೆಯನ್ನು ಗೆಲ್ತಾರೆ ಭಗವಂತನ ಅನುಗ್ರಹದಿಂದ ಅನ್ನುವುದಕ್ಕೆ ಮಹತ್ವ ಇದೆ. ಅಂತಹ ಮಾಯಾಶಕ್ತಿಯನ್ನು ಕೂಡ ಅಸುರರಿಗೆ ನೀಡಿದ್ದಾಳೆ ಪೃಥ್ವೀದೇವಿ ಅಂತ ಹೇಳ್ತಾರೆ. ಹೀಗೆ ಇನ್ನೂ ವಿವಿಧ ಜನರಿಗೆ ಅವರವರಿಗೆ ಯೋಗ್ಯವಾಗಿರತಕ್ಕಂತಹ ಪದಾರ್ಥಗಳನ್ನು ನೀಡುತ್ತಾ ಹೋಗಿದ್ದಾಳೆ. ಈ ಪೃಥ್ವಿ ಹೇಗೆ ನಿರ್ಮಾಣವಾಯಿತು? ಪೃಥ್ವಿ ಅಭಿಮಾನಿ ದೇವತೆಯಾದ ಧರಾದೇವಿ ತನ್ನ ಸಾಮರ್ಥ್ಯದಿಂದ ಹಾಲು ನೀಡುವ ಮೂಲಕ ಅವರವರಿಗೆ ಬೇಕಾದ ಯೋಗ್ಯವಾದ ವಸ್ತುಗಳನ್ನು ಭಗವತ್ ಸಂಕಲ್ಪಕ್ಕೆ ತಕ್ಕಂತೆ ಕೊಟ್ಟಿದ್ದಾಳೆ ಎನ್ನುವುದು ನಿಜ. ಆ ಪೃಥ್ವಿಯ ನಿರ್ಮಾಣ ಹೇಗಾಯಿತು? ಈ ಜಡವಾದ ಪೃಥ್ವಿಯ ನಿರ್ಮಾಣ ಅದನ್ನು ಹೇಳ್ತಾರೆ. ಮಧುಕೈಟಭಯೋ ಕೃತ್ಸ್ನ ಮೇಧಸಾಹಿ ಪರಿಪ್ಲುತ ತೇನೇಯಂ ಮೇದಿನಿ ದೇವಿ ಪ್ರೋಚ್ಯತೆ ಬ್ರಹ್ಮವಾದಿಭಿ. ಇದಕ್ಕೆ ಮೇದಿನಿ ಅಂತ ಹೆಸರು ಪೃಥ್ವಿಗೆ. ಯಾಕೆ ಮೇದಿನಿ ಅಂತಾರೆ ಅಂದರೆ ಮೇಧಸ್ಸಿನಿಂದ ನಿರ್ಮಾಣವಾದದ್ದರಿಂದ ಮೇದಿನಿ ಅಂತ. ಶರೀರದೊಳಗಿನ ಒಂದು ಧಾತು ಮೇಧಸ್ಸು ಎಂಬ ಧಾತು. ಯಾರ ಮೇಧಸ್ಸು? ಮಧುಕೈಟಭರೆಂಬ ಅಸುರರನ್ನು ಪರಮಾತ್ಮ ಸಂಹಾರ ಮಾಡ್ತಾನೆ. ಆ ಮಧುಕೈಟಭರ ಸಂಹಾರವನ್ನು ಮಾಡಿ ಅವರ ಶರೀರವನ್ನು ಚೆನ್ನಾಗಿ ತನ್ನ ತೊಡೆಯ ಮೇಲೆ ಹೊಸದು ಅವರ ದೇಹದೊಳಗಿನ ಆ ಮೇಧಸ್ಸಿನಿಂದ ಈ ಪೃಥ್ವಿಯ ವಿಶೇಷವಾದ ಉಪಚಯವನ್ನು ಮಾಡ್ತಾನೆ. ಅವರ ಮೇಧಸ್ಸಿನಿಂದ ಮೆತ್ತಿದ್ದಕ್ಕೆ ಇದಕ್ಕೆ ಮೇದಿನಿ ಎಂಬ ಹೆಸರು ಬಂದಿದೆ. ಪೃಥುರಾಜ ವಿಶೇಷವಾಗಿ ಇದರ ವ್ಯವಸ್ಥೆಯನ್ನು ಮಾಡಿದ ಅನ್ನುವುದಕ್ಕೆ ಪೃಥೋರ್ವೈನ್ಯಸ್ಯ ಭಾರತ ದುಹಿತೃತ್ವಮನುಪ್ರಾಪ್ತ ದೇವಿ ಪೃಥ್ವೀತಿ ಚೋಚ್ಯತೆ. ಆದ್ದರಿಂದ ಪೃಥ್ವಿ ಎಂಬ ಹೆಸರು ಕೂಡ ಇದಕ್ಕೆ ಬಂದಿದೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಇಂತಹ ಈ ಪೃಥುರಾಜನನ್ನು ವಿಶೇಷವಾಗಿ ನಿತ್ಯದಲ್ಲಿ ಸ್ಮರಣೆ ಮಾಡಬೇಕು, ಪ್ರಾತಃ ಕಾಲದಲ್ಲಿ ಸ್ಮರಣೆ ಮಾಡಬೇಕು. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಎಲ್ಲ ವರ್ಣದವರು ಕೂಡ ಪೃಥುರಾಜನ ಸ್ಮರಣೆಯನ್ನು ಮಾಡಿದರೆ ಅವರವರಿಗೆ ಬೇಕಾಗಿರುವಂತಹ ಸೌಭಾಗ್ಯವನ್ನು ಅವರು ಪಡೀತಾರೆ ಅಂತ. ಬ್ರಾಹ್ಮಣೈಶ್ಚ ಮಹಾಭಾಗೈರು ವೇದ ವೇದಾಂಗಪಾರಗೈ ಪೃಥುರೇವ ನಮಸ್ಕಾರ್ಯ ಬ್ರಹ್ಮಯೋನಿಸ್ ಸನಾತನಃ. ಕ್ಷತ್ರಿಯರು ನಮಸ್ಕಾರವನ್ನು ಮಾಡಿದರೆ, ಅವನ ಸ್ಮರಣೆಯನ್ನು ಮಾಡಿದರೆ ಯುದ್ಧದಲ್ಲಿ ವಿಜಯವನ್ನು ಪಡೆದುಕೊಳ್ಳಬಹುದು. ವೈಶ್ಯರು ವಿಶೇಷವಾಗಿ ತಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಪಡೆಯಬಹುದು. ಶೂದ್ರರು ಕೂಡ ತಮಗೆ ಬೇಕಾದಂತಹ ಎಲ್ಲ ಇಷ್ಟಾರ್ಥಗಳನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಚತುರ್ವರ್ಣದವರಿಗೂ ಸೌಭಾಗ್ಯವನ್ನು ನೀಡುವಂತಹ ಮಹಾನುಭಾವ ಈ ಪೃಥುಚಕ್ರವರ್ತಿ. ಆ ಪೃಥುಚಕ್ರವರ್ತಿಯಲ್ಲಿ ಅಂತರ್ಯಾಮಿಯಾದ ಭಗವಂತ ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಪೃಥಿವಿ ಅನ್ನುವ ಹೆಸರು ಬರುವುದಕ್ಕೆ ಕಾರಣ ಪೃಥುಚಕ್ರವರ್ತಿ ಅಂತ ಇಲ್ಲಿ ಹೇಳಿದ್ದು ನಿಜ. ಆದರೆ ಇನ್ನೂ ಒಂದು ಕಾರಣವನ್ನು ಪ್ರಧಾನವಾಗಿ ಪರಮಾತ್ಮ ಪೃಥು ಅನಂತ ಗುಣಗಳಿಂದ ಪರಿಪೂರ್ಣನಾದದ್ದರಿಂದ ಸಕಲ ದೇಶಗಳಲ್ಲಿ ವ್ಯಾಪ್ತನಾದದ್ದರಿಂದ ನಿಜವಾದ ಪೃಥು ಆ ಪರಮಾತ್ಮ. ಅಂತಹ ಪರಮಾತ್ಮನ ಸನ್ನಿಧಾನವಿದ್ದದ್ದಕ್ಕೆ ಆ ಪರಮಾತ್ಮ ಇದನ್ನು ಎಲ್ಲ ಕಡೆಗೆ ಹರಡಿ ಎಲ್ಲರಿಗೆ ಆಶ್ರಯವಾಗುವ ರೀತಿಯಲ್ಲಿ ಇರೋ ಹಾಗೆ ಮಾಡಿದ್ದಾನೆ ಅನ್ನೋದಕ್ಕೋಸ್ಕರ ಇದನ್ನು ಪೃಥಿವಿ ಎಂಬುದಾಗಿ ಕರೀತಾರೆ ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ.
ಅಂತಹ ಆ ಪೃಥುನಾಮಕನಾದ ಪೃಥುವಿನಲ್ಲಿ ಸನ್ನಿಹಿತನಾದ ಪರಮಾತ್ಮ ಹಾಗೂ ಸ್ವಯಂ ಸರ್ವತ್ರ ವ್ಯಾಪ್ತನಾದ ಆ ಭಗವಂತನ ವಿಶೇಷ ಸನ್ನಿಧಾನದಿಂದ ಇದು ಪೃಥಿವಿ ಎಂಬ ಹೆಸರನ್ನು ಪಡೆದುಕೊಂಡಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಪರಮಾತ್ಮನನ್ನು ಕೃಷ್ಣ ಎಂಬುದಾಗಿ ಹೇಳುತ್ತಾರೆ. ಹರಿವಂಶದ ಮುಖ್ಯ ಪ್ರತಿಪಾದ್ಯನಾದ ಭಗವಂತ ಕೃಷ್ಣ. ಆ ಭಗವಂತನನ್ನು ಕೃಷ್ಣ ಎಂಬುದಾಗಿ ಕರೆಯುವುದಕ್ಕೆ ಕಾರಣ ಕೃಷಿರ್ಭೂವಾಚಕ ಶಬ್ದ ನಶ್ಚ ನಿರ್ವೃತಿವಾಚಕ. ಶ್ರೀಮನ್ ಮಹಾಭಾರತದಲ್ಲೇನೆ ಕೃಷ್ಣ ಶಬ್ದದ ವ್ಯಾಖ್ಯಾನವನ್ನು ತಿಳಿಸ್ತಾರೆ. ಕೃಷಿರ್ಭೂವಾಚಕ ಶಬ್ದ ಅನೇಕ ಅರ್ಥಗಳಿವೆ. ಉತ್ತಮವಾದಂತಹ ಸುಖಕ್ಕೆ ಣ ಎಂಬುದಾಗಿ ಕರೀತಾರೆ. ನಶ್ಚ ನಿರ್ವೃತಿವಾಚಕ, ನಿರ್ವೃತಿ ಅಂದರೆ ಸುಖ, ಶ್ರೇಷ್ಠವಾದ ಸುಖಕ್ಕೆ ಣ ಎಂಬುದಾಗಿ ಕರೆಯುವುದು. ಕೃಷಿ ಅಂದರೆ ಎಲ್ಲಿ ಕೃಷಿ ಮಾಡ್ತಾರಲ್ಲ ಅಂತಹ ಭೂಮಿ, ಇದು ಕೃಷಿ ಎಂಬ ಶಬ್ದದ ಅರ್ಥ. ಭೂಮಿಯಲ್ಲಿದ್ದು ಸಾಧನೆ ಮಾಡುವ ಜೀವರಿಗೆ ಉತ್ತಮವಾದ ಸುಖ ಸಾಧನೆ ಮಾಡುವುದು ಹೇಗೆ ಅಂತ ದಾರಿ ತೋರಿ ಒಳಗಿದ್ದು ತಾನು ಮಾಡಿಸಿ ಆ ಸುಖವನ್ನು ಅವರು ಪಡೆಯುವಂತೆ ಮಾಡ್ತಾನೆ. ಭೂಭಾರ ಹರಣಕ್ಕಾಗಿಯೇ ಅವತಾರ ಮಾಡಿ ಭೂಮಿಯ ಮೇಲಿರುವ ಸಜ್ಜನರಿಗೆ ಸುಖ ಸಾಧನೆಯನ್ನು ಮಾಡಿಸಿ ಅವರಿಗೆ ಅನುಗ್ರಹವನ್ನು ಮಾಡುತ್ತಾನೆ ಅನ್ನುವುದಕ್ಕೋಸ್ಕರ ಅವನಿಗೆ ಕೃಷ್ಣ ಎಂಬುದಾಗಿ ಕರೆಯೋದು. ಇನ್ನೊಂದು ಅರ್ಥ ಭೂ ಅನ್ನುವುದಕ್ಕೆ ಆಶ್ರಯ, ಅನಂತ ಸುಖಕ್ಕೆ ಆಶ್ರಯನಾಗಿದ್ದಾನೆ, ಆದ್ದರಿಂದಲೂ ಕೃಷ್ಣ. ನ ಸುಖ, ಅದಕ್ಕೆ ಭೂಮಿಯಂತೆ ಆಶ್ರಯನಾಗಿದ್ದಾನೆ ಅನ್ನೋದಕ್ಕಾಗಿಯೂ ಕೃಷ್ಣ ಭೂಮಿಯ ಮೇಲಿರುವ ಜನರಿಗೆ ಸುಖ ಸಾಧನೆಯನ್ನು ಮಾಡಿಸಿ ಸುಖ ಬರುವಂತೆ ಮಾಡುತ್ತಾನೆ ಅನ್ನುವುದಕ್ಕಾಗಿಯೂ ಆ ಭಗವಂತನನ್ನು ಕೃಷ್ಣ ಎಂಬುದಾಗಿ ಕರೀತಾರೆ ಅಂತ ಮಹಾಭಾರತದಲ್ಲಿಯೇ ತಿಳಿಸಿಕೊಟ್ಟಿದ್ದಾರೆ ಶ್ರೀಕೃಷ್ಣ ಪರಮಾತ್ಮನ ಮಹಿಮೆಯನ್ನು. ಅಂತಹ ಕೃಷ್ಣ ಪರಮಾತ್ಮನ ಈ ಹರಿವಂಶವನ್ನು, ಹರಿವಂಶದಲ್ಲಿ ಬರುವ ಅನೇಕ ರಾಜರುಗಳ ಕಥೆಯನ್ನು ಕೇಳುವಾಗ ಪ್ರತಿಯೊಂದು ಸಂದರ್ಭದಲ್ಲಿಯೂ ಭಗವಂತನ ಮಹಿಮೆಯನ್ನು ತಿಳಿದು ಭಗವದ್ಭಕ್ತಿಯ ಉದ್ರೇಕವಾಗುವುದಕ್ಕೆ ಅದನ್ನು ನಾವು ಕಾರಣವನ್ನಾಗಿ ಮಾಡಿಕೊಂಡರೆ ಮಾತ್ರ ಅದನ್ನು ಕೇಳಿದ್ದು ಸಾರ್ಥಕ. ಅಂತಹ ಪರಮಾತ್ಮನ ಸ್ಮರಣೆಯನ್ನು ಮಾಡಿ ವಿಶೇಷವಾಗಿ ಭಗವಂತನ ಅನುಗ್ರಹವನ್ನು ಪಡೆಯಬೇಕು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ನರಸಿಂಹ 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 ವಿಠ್ಠಲ 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 ವಿಠ್ಠಲ. ಹರೇ ನಮಃ.